ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1130ನೇ ತರಗತಿ ಆಗುತ್ತೆ ಮತ್ತು ಮೇ 2026ರ 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತೋಗೋಣ. ಮೇ 2026 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 8 ಆಗುತ್ತೆ. ಹಾಗಾದರೆ ಮೊದಲ ಪ್ರಶ್ನೆ ಏನಿದೆ, ಕ್ವಶನ್ ನಂಬರ್ 1. ಪಂಚಾಯತ್ ರಾಜ್ ಸಚಿವಾಲಯ ಕೇಂದ್ರ ಸರ್ಕಾರದ್ದು ಪಂಚಾಯತ್ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿದೆ. 2025 ಪಂಚಾಯತ್ ಅವಾರ್ಡ್ಸ್. ಹಾಗಾದರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಹೊರಡಿಸಿರ್ತಕ್ಕಂಥ ಈ ಒಂದು ಪಂಚಾಯತ್ ಪ್ರಶಸ್ತಿಗಳಲ್ಲಿ ಕರ್ನಾಟಕದ ಯಾವ ಪಂಚಾಯತ್ಗಳು ಅವಾರ್ಡ್ಗಳಿಗೆ ಭಾಜನರಾಗಿದ್ದಾರೆ, ಅಥವಾ ದೇಶದಲ್ಲಿ ಒಟ್ಟು ಎಷ್ಟು ಪಂಚಾಯತ್ಗಳಿಗೆ ಈ ಒಂದು ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಲಾಗಿದೆ, ಮತ್ತು ಯಾವ್ಯಾವ ಗ್ರಾಮ ಪಂಚಾಯತಿಗೆ ಯಾವ ಕೆಟಗರಿಯಲ್ಲಿ ಪ್ರಶಸ್ತಿ ಬಂದಿದೆ. ಒಟ್ಟಾರೆಯಾಗಿ ನೋಡಿದರೆ ಕೇಂದ್ರ ಸರ್ಕಾರ ಪಂಚಾಯತ್ ರಾಜ್ ಸಚಿವಾಲಯ ಹೊರಡಿಸ್ತಕ್ಕಂತಹ ಈ ಒಂದು ಪಂಚಾಯತ್ ಅವಾರ್ಡ್ಗಳಲ್ಲಿ 2 ಕೆಟಗರಿ ಇರುತ್ತೆ. ಆ 2 ಕೆಟಗರಿ ಯಾವ್ಯಾವು, ಏನು ಪ್ರೈಸ್ ಮನಿ, ಯಾವ ಉದ್ದೇಶಕ್ಕಾಗಿ ನೀಡಲಾಗುತ್ತೆ, ಸೊ ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ಪಂಚಾಯತ್ ಅವಾರ್ಡ್ಸ್ ಮೇಲೆ ಒಂದು ಬಾರಿ ಡಿಸ್ಕಷನ್ ಮಾಡಿದ್ವಿ, ಬಟ್ ಆಗಿನ್ನೂ ಕರ್ನಾಟಕದ ಏನು ಯಾವ್ಯಾವ ಗ್ರಾಮ ಪಂಚಾಯತ್ ಅಂತಕ್ಕಂಥ ಪಟ್ಟಿ ನಮಗೆ ಸಿಕ್ಕಿರಲಿಲ್ಲ. ಸೊ ಈಗ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಮತ್ತು ನಮ್ಮ ಕನ್ನಡದ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ಒಂದಷ್ಟು ವಿಚಾರಗಳನ್ನು ಕೂಡ ನೋಡ್ತಾ ಹೋಗೋಣ. ರಾಜ್ಯಕ್ಕೆ ಅತಿ ಹೆಚ್ಚು ಪ್ರಶಸ್ತಿ ಉಡುಪಿ ಪಂಚ ಸಾಧನೆ, ಬೆಂಗಳೂರಿಗೆ 1 ಪುರಸ್ಕಾರ. 6 ಗ್ರಾಮ ಪಂಚಾಯತ್ಗಳಿಗೆ ರಾಷ್ಟ್ರೀಯ ಪುರಸ್ಕಾರಗಳು. ಒಟ್ಟು ಕೇಂದ್ರ ಸರ್ಕಾರ ದೇಶದಾದ್ಯಂತ 42 ಗ್ರಾಮ ಪಂಚಾಯತ್ಗಳನ್ನು ಈ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಿದೆ. 42 ಗ್ರಾಮ ಪಂಚಾಯತ್ಗಳು. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದಲ್ಲಿ ಉಡುಪಿ ಜಿಲ್ಲೆಯ ಹೆಬ್ರಿ ಬಳಿ ಇರುವ ಮುದ್ರಾಡಿ ಗ್ರಾಮ ಪಂಚಾಯಿತಿ ನೋಡಿ, ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ಮುದ್ರಾಡಿ ಗ್ರಾಮ ಪಂಚಾಯಿತಿ 1 ಕೋಟಿ ರೂಪಾಯಿಗೆ ಭಾಜನವಾಗಿದೆ. ಚಿನ್ನದ ಪದಕ ಕೆಟಗರಿಯಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದೆ. ಕಳೆದ 2025ನೇ ಸಾಲಿನ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ರಾಜ್ಯದ 6 ಗ್ರಾಮ ಪಂಚಾಯತ್ಗಳು ನಗದು ಪುರಸ್ಕಾರಕ್ಕೆ ಭಾಜನವಾಗಿದ್ದಾವೆ. ದೇಶದಲ್ಲಿ 42 ಗ್ರಾಮ ಪಂಚಾಯತ್ಗಳಲ್ಲಿ ಒಟ್ಟು 6 ಗ್ರಾಮ ಪಂಚಾಯತ್ಗಳು ನಮ್ಮ ಕರ್ನಾಟಕದಿಂದ ಅನ್ನೋದಿಲ್ಲಿ ಗಮನಿಸಬೇಕಾಗುತ್ತೆ. 6 ಕರ್ನಾಟಕದಿಂದ. ಆ 6ರಲ್ಲಿ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯತ್ಗಳು ಮತ್ತು ಬೆಂಗಳೂರು ಪೂರ್ವ ತಾಲೂಕಿನ 1 ಗ್ರಾಮ ಪಂಚಾಯಿತಿ. ಈ ಪ್ರಥಮ ಪ್ರಶಸ್ತಿ ಪಡೆದಿರತಕ್ಕಂತಹ ಮುದ್ರಾಡಿ ಗ್ರಾಮ ಪಂಚಾಯತ್ ಉಡುಪಿ ಜಿಲ್ಲೆ ಹೆಬ್ರಿ ಬಳಿ ಏನು ಬರುತ್ತೆ, ಅದಕ್ಕೆ 1 ಕೋಟಿ ರೂಪಾಯಿ ನಗದು ಪುರಸ್ಕಾರ. ಗಮನಿಸಿ. ಅದೇ ಥರ ಉಡುಪಿ ಜಿಲ್ಲೆಯ ಕುಂದಾಪುರದ ಒಣಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ. ಒಣಸೆ ಅಂತಕ್ಕಂಥ ಗ್ರಾಮ ಪಂಚಾಯಿತಿ ಅಗೇನ್ ಉಡುಪಿ ಜಿಲ್ಲೆ ಕುಂದಾಪುರದ ಬಳಿ ಬರುತ್ತೆ. ಅದು ಆರೋಗ್ಯಕರ ಅಂತಕ್ಕಂಥ ವಿಭಾಗದಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದಕ್ಕಾಗಿ ಬೆಳ್ಳಿ ಪದಕವನ್ನು 75 ಲಕ್ಷ ರೂಪಾಯಿ. ನೋಡಿ, ಚಿನ್ನದ ಪದಕಕ್ಕೆ 1 ಕೋಟಿ ರೂಪಾಯಿ, ಬೆಳ್ಳಿ ಪದಕಕ್ಕೆ 75 ಲಕ್ಷ ರೂಪಾಯಿ, ಕಂಚಿನ ಪದಕಕ್ಕೆ 25 ಲಕ್ಷ ರೂಪಾಯಿ. ಗಮನಿಸ್ತಾ ಹೋಗಬೇಕು. ಹಾಗಾದರೆ ಬೆಳ್ಳಿ ಪದಕಕ್ಕೆ ಕರ್ನಾಟಕದ 3 ಗ್ರಾಮ ಪಂಚಾಯತ್ಗಳು ಭಾಜನವಾಗಿದ್ದಾವೆ. ಒಣಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ವಿಭಾಗದಲ್ಲಿ, ಬೆಂಗಳೂರು ಪೂರ್ವ ತಾಲೂಕಿನ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿಯಾಗಿ 2ನೇ ಸ್ಥಾನದಲ್ಲಿದೆ, ಮತ್ತು ನೀರು ಸಮೃದ್ಧತೆಗಾಗಿ ಮಡಮಕ್ಕಿ ಹಾಗೇನು ಉಡುಪಿ ಜಿಲ್ಲೆದೇ ಇರುತ್ತೆ. ಉಡುಪಿ ಜಿಲ್ಲೆಯ ಹೆಬ್ರಿಯ ಮಡಮಕ್ಕಿ ಗ್ರಾಮ ಪಂಚಾಯಿತಿ ನೀರು ಸಮೃದ್ಧ ಪಂಚಾಯಿತಿ ವಿಭಾಗದಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದು 75 ಲಕ್ಷ ರೂಪಾಯಿಗೆ ಭಾಜನವಾಗಿದೆ. ಅದೇ ರೀತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೆ ಮಕ್ಕಳ ಸ್ನೇಹಿ ಪಂಚಾಯಿತಿ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ ಲಭಿಸಿದ್ದು 75 ಲಕ್ಷ ರೂಪಾಯಿ. ಇನ್ನು ಸಾನೂರು ಮತ್ತು ಅಕ್ಲಾಡಿ ಇವೆರಡೂ ಕೂಡ 25 ಲಕ್ಷ ರೂಪಾಯಿಗೆ ಭಾಜನವಾಗಿದೆ. ಇವು ಯಾವ ಜಿಲ್ಲೆಯಲ್ಲಿ ಬರ್ತವೆ ಅಂದರೆ, ಈಗ ಆಲ್ರೆಡಿ ಬೆಂಗಳೂರು ಪೂರ್ವ ತಾಲೂಕು ಅಂತ ಮಾತಾಡಿದೀವಿ ಅಂದಮೇಲೆ ಇನ್ನು ಉಳಿದಿದ್ದ 5 ಉಡುಪಿ ಜಿಲ್ಲೆಗೆ ಸಂಬಂಧಿಸಿದೆ. ಇಡೀ ದೇಶದಲ್ಲಿ 6 ಗ್ರಾಮ ಪಂಚಾಯತ್ಗಳು, ಅತಿ ಹೆಚ್ಚು ಗ್ರಾಮ ಪಂಚಾಯತ್ಗಳು ಕರ್ನಾಟಕದಿಂದನೇ ಆಯ್ಕೆಯಾಗಿದೆ. ನೋಡಿ, ಇವತ್ತಿನ UPSC ಪೇಪರ್ ನೀವು ನೋಡಿರ್ಬೋದು ಯಾವ ರೀತಿಯಾಗಿ ಹೇಳಿಕೆಗಳ ಮುಖಾಂತರ ಕೊಡ್ತಾರೆ ಅಂತ.
ಎಂತೆಂಥ ರ್ಯಾಂಡಮ್ ಟಾಪಿಕ್ ಮೇಲೆ ಬಂದ್ಬಿಡ್ತವೆ. ಇನ್ನು ಕೆ ಇ ಆದವರಂತೂ ಗೊತ್ತಿದೆ. ಸೊ UPSC ಪೇಪರ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಅವರು, ಸ್ವಲ್ಪ ಗಮನದಲ್ಲಿರಲಿ ಅಂತ ಹೇಳ್ತಾ 6 ಪಂಚಾಯತ್ಗಳಿಗೆ ಕೇಂದ್ರ ಪ್ರಶಸ್ತಿ. ರಾಷ್ಟ್ರೀಯ ಪಂಚಾಯಿತಿ ಪ್ರಶಸ್ತಿ 2025 ಪ್ರಕಟಗೊಂಡಿದ್ದು, ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಕೇಂದ್ರದ ನಗದು ಪುರಸ್ಕಾರಕ್ಕೆ ಪಾತ್ರವಾಗಿವೆ. ಕರ್ನಾಟಕವೂ ಸೇರಿದಂತೆ 42 ಗ್ರಾಮ ಪಂಚಾಯತ್ಗಳು ಪ್ರಶಸ್ತಿ ಭಾಜನವಾಗಿದ್ದಾವೆ. ಆ 42ರಲ್ಲಿ 6 ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ಕರ್ನಾಟಕವೇ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಯಾವ್ಯಾವ ಪಂಚಾಯತ್ ಅಂತ ಇನ್ನೊಂದ್ಸಲ ಬೇಕಾದರೂ ನೋಟ್ ಮಾಡ್ಕೊಂಡ್ಬಿಟ್ರಿ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯನ್ನು ಇಡೀ ದೇಶದಲ್ಲಿ ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯತಿ ಸಂದಿದೆ, 1 ಕೋಟಿ ರೂಪಾಯಿ. ಇನ್ನು ಆರೋಗ್ಯಕರ ಪಂಚಾಯತಿ ವಿಭಾಗದಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ, ಮಕ್ಕಳ ಸ್ನೇಹಿ ಪಂಚಾಯತಿ ವಿಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಆಲನಾಯಕನಹಳ್ಳಿ, ನೀರು ಸಮೃದ್ಧಿ ಪಂಚಾಯತಿ ವಿಭಾಗದಲ್ಲಿ ಉಡುಪಿ ಜಿಲ್ಲೆಯ ಮಡಮಕ್ಕಿ. ಈ 3ಗಳು ಕೂಡ ಆಯಾ ವಿಭಾಗಗಳಲ್ಲಿ 2ನೇ ಸ್ಥಾನದಲ್ಲಿ ಬಂದಿರೋದ್ರಿಂದ ತಲಾ 75 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯಿತಿ ವಿಭಾಗದಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿ, ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ಕುಂದಾಪುರದ ಅಕ್ಲಾಡಿ ಗ್ರಾಮ ಪಂಚಾಯಿತಿಗಳಿಗೆ ತೃತೀಯ ಸ್ಥಾನ ಲಭಿಸಿದ್ದು 25 ಲಕ್ಷ ರೂಪಾಯಿ ನಗದು ಬಹುಮಾನ. 6 ಪ್ರಶಸ್ತಿಗಳಲ್ಲಿ ಏನು ಕರ್ನಾಟಕಕ್ಕೆ 6 ಪ್ರಶಸ್ತಿಗಳು ಬಂದಿದ್ದಾವೆ, ಅದರಲ್ಲಿ ಉಡುಪಿ ಜಿಲ್ಲೆಯ 5 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ ಎಂದು ನಮ್ಮ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ 2025 ಯಾರು ಅನೌನ್ಸ್ ಮಾಡ್ತಾರೆ? ಹೆಸರು ಹೇಳ್ತಾ ಇದೆ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಒಟ್ಟು 42 ಪಂಚಾಯತ್ಗಳು ಕೇಂದ್ರದ, ಒಟ್ಟು ನಮ್ಮ ದೇಶದ 17 ಯೂನಿಯನ್ ಟೆರಿಟರಿ ಮತ್ತು ಸ್ಟೇಟ್ಗಳು ಸೇರಿದಂತೆ. ಓಕೆ, ರೈಟ್. ಮತ್ತು ಇಲ್ಲಿ ಇನ್ನೊಂದೇನೆಂದರೆ 2 ಕೆಟಗರಿಗಳಲ್ಲಿ ಇವುಗಳನ್ನು ಅನೌನ್ಸ್ ಮಾಡ್ತಾರೆ. ಒಂದು ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರ, ದೀನ್ ದಯಾಳ್ ಉಪಾಧ್ಯಾಯರವರ ಹೆಸರಲ್ಲಿ. ಇನ್ನೊಂದು ನಾನಾಜಿ ದೇಶ್ಮುಖ್ ಅವರ ಹೆಸರಲ್ಲಿ. ಹಾಗಾದರೆ ದೀನ್ ದಯಾಳ್ ಉಪಾಧ್ಯಾಯರವರ ಹೆಸರಲ್ಲಿ ನೀಡ್ತಕ್ಕಂಥ ಪುರಸ್ಕಾರಗಳನ್ನು ನಾವು ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರ ಅಂತ ಕರೆದ್ರೆ, ನಾನಾಜಿ ದೇಶ್ಮುಖ್ ಅವರ ಹೆಸರಲ್ಲಿ ನೀಡ್ತಕ್ಕಂಥ ಪ್ರಶಸ್ತಿಗಳನ್ನು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರ ಅಂತ ಕರೀತಾರೆ. ಕರ್ನಾಟಕ 6 ಆದರೆ 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಮತ್ತು ಒಡಿಶಾ ರಾಜ್ಯಗಳು ಒಟ್ಟಾರೆಯಾಗಿ 5 ಗ್ರಾಮ ಪಂಚಾಯತ್ಗಳನ್ನು ಪ್ರಶಸ್ತಿಗಳನ್ನು ಪಡೆದು 2ನೇ ಸ್ಥಾನದಲ್ಲಿ ಇದ್ದಾವೆ. ಸೊ ದೀನ್ ದಯಾಳ್ ಉಪಾಧ್ಯಾಯ ಅವಾರ್ಡ್ಸ್, ಇನ್ನೊಂದು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರ. ಎಷ್ಟು ಪಂಚಾಯತ್ಗಳು ಏನು ಅಂತ ನೋಡ್ಬೋದು. ಇದನ್ನು ಆಲ್ರೆಡಿ ಹಿಂದೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಈಗ ಕರ್ನಾಟಕದ ಯಾವ್ಯಾವ ಗ್ರಾಮ ಪಂಚಾಯತ್ ಅನ್ನೋ ಹೆಸರು ಸಿಕ್ಕಿರೋದ್ರಿಂದ ಇನ್ನೊಂದ್ಸಲ ನಾವು ರಿವೈಸ್ ಮಾಡಿದ್ವಿ. ಕ್ವಶನ್ ನಂಬರ್ 2, ಭಾರತದ ಚಂದ್ರಯಾನ 3 ಯೋಜನೆಗೆ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಅಂಡ್ ಆಸ್ಟ್ರೋನಾಟಿಕ್ಸ್ AIAA, ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಅಂಡ್ ಆಸ್ಟ್ರೋನಾಟಿಕ್ಸ್ AIAA, ಇದು ನಮ್ಮ ಚಂದ್ರಯಾನಕ್ಕೆ ಪ್ರತಿಷ್ಠಿತವಾಗಿರ್ತಕ್ಕಂಥ 2026ರ ಗೊಡ್ಡಾರ್ಡ್ ಆಸ್ಟ್ರೋನಾಟಿಕ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇಲ್ಲಿ 2-3 ವಿಚಾರ ಇದೆ. ಒಂದು, ಭಾರತದ ಯಾವ ಮಿಷನ್ಗೆ? ಚಂದ್ರಯಾನ 3 ಲೂನಾರ್ ಮಿಷನ್ ಅಥವಾ ಚಂದ್ರಯಾನ 3 ಮಿಷನ್ಗೆ ಯಾವ ಪ್ರಶಸ್ತಿ? 2026 ಗೊಡ್ಡಾರ್ಡ್ ಆಸ್ಟ್ರೋನಾಟಿಕ್ಸ್ ಅವಾರ್ಡ್. 2026 ಗೊಡ್ಡಾರ್ಡ್ ಆಸ್ಟ್ರೋನಾಟಿಕ್ಸ್ ಅವಾರ್ಡ್ ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ AIAA, ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಅಂಡ್ ಆಸ್ಟ್ರೋನಾಟಿಕ್ಸ್. ಬನ್ನಿ ಹಾಗಾದ್ರೆ ಏನಿದೆ ಆರ್ಟಿಕಲ್. ಚಂದ್ರಯಾನ 3ಕ್ಕೆ ಪ್ರತಿಷ್ಠಿತ ಪ್ರಶಸ್ತಿ. ಭಾರತದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 3 ಯೋಜನೆಗೆ ಅಮೆರಿಕದ ಪ್ರತಿಷ್ಠಿತ ಪ್ರಶಸ್ತಿ ಸಂದಿದೆ. ಯಾವ ಪ್ರಶಸ್ತಿ? ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಅಂಡ್ ಆಸ್ಟ್ರೋನಾಟಿಕ್ಸ್ ವತಿಯಿಂದ ನೀಡಲಾಗುವ ಪ್ರಸಕ್ತ ಸಾಲಿನ ಗಡಾರ್ಡ್ ಆಸ್ಟ್ರೋನಾಟಿಕ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಚಂದ್ರಯಾನ 3 honored with 2026 Goddard Astronautics Award by the American Institute of Aeronautics and Astronautics. Okay, 2026 Goddard Astronautics Award AIAA 2026 ಚಂದ್ರಯಾನ 3 ಮಿಷನ್ಗೆ ನೀಡಲಾಗಿದೆ.
ಹಾಗಾದರೆ ಚಂದ್ರಯಾನ 3 ಏನು ಹೊಸದಲ್ಲ, ನಮಗೆ ಆಲ್ರೆಡಿ ಸಾಕಷ್ಟು ಪ್ರಶ್ನೆಗಳಲ್ಲಿ ಬಂದು ಹೋಗಿದೆ. ಇತ್ತೀಚಿನ ಒಂದು 2-3 ಪ್ರಶ್ನೆಗಳು ಹೆಂಗೆ ಬಂದಿದ್ವು ಅಂತ ಸುಮ್ಮನೆ ಒಂದು ಗ್ಲಿಮ್ಸ್ ಕೊಡ್ತೀನಿ, ನಂತರ ಇದ್ರ PDF ಕೊಟ್ಟಾಗ ಡೀಟೇಲ್ ಆಗಿ ನೋಡ್ಕೊಂಡ್ರಿ. KEA 13/7/2024 GK ಪೇಪರ್ BMTC ಕಂಡಕ್ಟರ್ ಎಕ್ಸಾಮ್ ಇರಬೇಕು. ಅದರಲ್ಲಿ ಆಲ್ರೆಡಿ ಇದನ್ನು ಸಾಲ್ವ್ ಮಾಡಿದ್ದೀವಿ, ಕ್ಲಾಸ್ ನಂಬರ್ 582 ನೋಡ್ಬೋದು. ಸದ್ಯಕ್ಕೆ ಜಸ್ಟ್ ಕ್ವಶನ್ ಹೆಂಗೆ ಬಂದಿತ್ತು ಅಂತ. ಆಸ್ಟ್ರೋಸ್ಯಾಟ್, ಚಂದ್ರಯಾನ 2, ಚಂದ್ರಯಾನ 1, ಚಂದ್ರಯಾನ 3 ಮತ್ತು ಅವುಗಳಿಗೆ ಹೊಂದಾಣಿಕೆ ಆಗ್ತಕ್ಕಂತಹ ವಿವಿಧ ಲಾಂಚಿಂಗ್ ವೆಹಿಕಲ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಆಸ್ಟ್ರೋಸ್ಯಾಟನ್ನು ಯಾವ ಉಪಗ್ರಹ ಉಡಾವಣಾ ವಾಹನದಿಂದ ಉಡಾವಣೆ ಮಾಡಲಾಯಿತು, ಚಂದ್ರಯಾನ 2 ಯಾವುದು, 1 ಯಾವುದು, 3 ಯಾವುದು ನೋಡಿ. ಈ ಥರ KEAದವರು ಕೊಟ್ಟಿದ್ದಾರೆ. ಸುಮಾರು 39 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಬಂದಿದ್ದು, ಕ್ಲಾಸ್ ನಂಬರ್ 582 ಹೋಗಿ ನೋಡಿ. ಸದ್ಯಕ್ಕೆ ಒಂದು ಗ್ಲಿಮ್ಸ್ ಹೇಳೋದಾದರೆ, ಆಸ್ಟ್ರೋಸ್ಯಾಟು PSLV C30 ಉಪಗ್ರಹ ಉಡಾವಣಾ ವಾಹನ ಅಥವಾ PSLV ಆಪರೇಷನ್ ನಂಬರು C30. ಇನ್ನು ಬಿಗೆ 3 ಚಂದ್ರಯಾನ 2 PSLV C11. ಹಾಗೆ ಸಿಗೆ 2 ಚಂದ್ರಯಾನ 1 ಅಲ್ಲಲ್ಲ ಬಿಗೆ 3 ರೈಟ್. ಅದಕ್ಕೆ ಅಂತೀನಿ, ಯಾಕಂದರೆ PSLV C11 ಭಾಳ ಹಳೇದಾಗೋಗ್ಬಿಡುತ್ತೆ ಚಂದ್ರಯಾನ 2ಗೆ. ಚಂದ್ರಯಾನ 1 PSLV C11, ನಂತರ ಚಂದ್ರಯಾನ 2 ಬಂದಾಗ ಅದರ ಗಾತ್ರ ಸ್ವಲ್ಪ ದೊಡ್ಡದಾಯಿತು, ಅಂದರೆ ವೆಯ್ಟ್ ಜಾಸ್ತಿ ಆಯಿತು. ವೆಯ್ಟ್ ಜಾಸ್ತಿ ಆದಾಗ ನಾವು ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲಿಂದ ಲಾಂಚಿಂಗ್ ಮಾಡೋಕ್ಕಾಗಲ್ಲ ಒಂದು. ಆಮೇಲೆ ಅದರ ತೂಕ ಮತ್ತು ಅದನ್ನು ನಾವು ಎಲ್ಲಿ ಲ್ಯಾಂಡ್ ಮಾಡಬೇಕು ಅನ್ನೋ ವಿಚಾರ ಬಂದಾಗ PSLVಯನ್ನು ಬಳಸೋಕ್ಕೆ ಬರಲ್ಲ. ಅದಕ್ಕೋಸ್ಕರನೇ GSLV Mark 3 ಚಂದ್ರಯಾನ 2 ಬಳಸಿದ್ವಿ. ನಂತರ ಚಂದ್ರಯಾನ 3ದಲ್ಲಿ ಆ GSLV Mark 3 ಮತ್ತಷ್ಟು ಅಪ್ಡೇಟ್ ಮಾಡಿ ಲಾಂಚಿಂಗ್ ವೆಹಿಕಲ್ Mark 3 ನಂತರ ನಾವು ಚಂದ್ರಯಾನ 3ಯಲ್ಲಿ ಆ ಒಂದು ವೆಹಿಕಲನ್ನು ಬಳಸಿದ್ವಿ. ಈ ರೀತಿ ಪ್ರಶ್ನೆ ಬರುತ್ತೆ. ನೀವು ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3, ಆದಿತ್ಯಯಾನ ಅಥವಾ ಸಮುದ್ರಯಾನ ಅಥವಾ ಮಂಗಳಯಾನ, ಹೀಗೆ ವಿವಿಧ ಅಂಶಗಳನ್ನು ತಿಳ್ಕೊಬೇಕಾದ್ರೆ ನಾವು ಇಸ್ರೋ ಪ್ರಾಜೆಕ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಒಂದು ಸೀರೀಸ್ ಮಾಡಿದ್ವಿ. ಪಾರ್ಟ್ 1 ಕ್ಲಾಸ್ ನಂಬರ್ 548, ಪಾರ್ಟ್ 2 ಕ್ಲಾಸ್ ನಂಬರ್ 549, ಪಾರ್ಟ್ 3 ಕ್ಲಾಸ್ ನಂಬರ್ 550, ಪಾರ್ಟ್ 4 ಕ್ಲಾಸ್ ನಂಬರ್ 559. ಅಲ್ಲೆಲ್ಲ ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3, ಆದಿತ್ಯಯಾನ ಮತ್ತು ಇಸ್ರೋ ಎಕ್ಸ್ಪೋಸ್ಯಾಟು ಅಥವಾ ನಿಸಾರ್ ಆಗಿರ್ಬೋದು, ನಮ್ಮ ಇಂಡಿಯಾ ಸ್ಪೇಸ್ ಸ್ಟೇಷನ್ ಯಾವಾಗ ಬರುತ್ತೆ, ಗಗನಯಾನ, ಸಮುದ್ರಯಾನ, ಇವೆಲ್ಲವುಗಳನ್ನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಹೋಗಿ ಒಂದ್ಸಲ ನೋಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಚಂದ್ರಯಾನದ ಒಂದಷ್ಟು ಅಪ್ಡೇಟ್ಸ್ ಕೂಡ ಇಲ್ಲಿದೆ, ಇದರ PDF ಕೊಟ್ಟಾಗ. ಸೊ ಯಾವತ್ತು ಲಾಂಚ್ ಮಾಡಿದರು, ಯಾವ ಬಾಹ್ಯಾಕಾಶ ಕೇಂದ್ರದಿಂದ ಯಾವ ವೆಹಿಕಲನ್ನು ಅಥವಾ ಉಪಗ್ರಹ ಉಡಾವಣಾ ವಾಹನವನ್ನು ಅದರಲ್ಲಿ ಬಳಸಲಾಗಿತ್ತು ಇಲ್ಲಿ ನೋಡ್ಬೋದು. LVM Mark 3, LVM 3 ಅಥವಾ LVM 3 M4 ಅಂತ ಕೂಡ ಕರಿತೀವಿ. ಅದರ ಪೇಲೋಡ್ಸ್ ಯಾವ್ಯಾವು ಎಲ್ಲವನ್ನ ಡಿಸ್ಕಷನ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ UPSC KPSC ಫ್ರೀ ಕೋಚಿಂಗ್ ಎಕ್ಸಾಮ್ ಏನು ನಡೆದಿತ್ತು, ಕ್ಲಾಸ್ ನಂಬರ್ 955 ಡಿಸ್ಕಷನ್ ಮಾಡಿದ್ದೀವಿ. ಅಲ್ಲೂ ಕೂಡ ಚಂದ್ರಯಾನ 3, ಆದಿತ್ಯ L1, ಮಂಗಳಯಾನ ಅಂತೇಳಿ ಅದರ ಅಬ್ಜೆಕ್ಟಿವನ್ನು, ಉದ್ದೇಶವನ್ನು ಕೊಟ್ಟಿದ್ರು. ಅದರಲ್ಲಿ 2 ಉದ್ದೇಶ ಸರಿಯಿತ್ತು. ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಮೃದುವಾದ ಇಳಿವಿಕೆ ಅಥವಾ ಸಾಫ್ಟ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಆದಿತ್ಯ L1 ಸೂರ್ಯನ ಕರೋನದ ಅಧ್ಯಯನಕ್ಕಾಗಿ. ಆದರೆ ಮಂಗಳಯಾನ ಗುರುಗ್ರಹದ ಮಿಷನ್ ಅಲ್ಲ. ನೋಡಿ ಪ್ರಶ್ನೆ ಹೆಂಗೆ ಬರ್ತವೆ. ಇನ್ನು 3ನೇ ಪ್ರಶ್ನೆಗೆ ಹೋಗೋಣ. 2025-26ರಲ್ಲಿ ಮೊದಲ ಬಾರಿಗೆ ಇಂಡಿಯನ್ ಸೂಪರ್ ಲೀಗ್ ಚಾಂಪಿಯನ್ಶಿಪ್ ಅನ್ನು ಗೆದ್ದ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ FC 22 ವರ್ಷಗಳಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಅಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್, ಈಸ್ಟ್ ಬೆಂಗಾಲ್ FC ವಿನ್ನಿಂಗ್ ದರ್ ಫಸ್ಟ್ ಎವರ್ ಇಂಡಿಯನ್ ಸೂಪರ್ ಲೀಗ್ ಚಾಂಪಿಯನ್ಶಿಪ್ 2025 and 26, ಸೆಕ್ಯೂರಿಂಗ್ ದರ್ ಫಸ್ಟ್ ನ್ಯಾಷನಲ್ ಟಾಪ್ ಫ್ಲೈಟ್ ಟೈಟಲ್ ಇನ್ 22 years. ಈಗ ನಿನ್ನೆ IPL ಗೆದ್ದಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗನ್ನು RCB ಸತತವಾಗಿ 2ನೇ ಬಾರಿ ಗೆದ್ದಿದೆ. ನಾವೆಲ್ಲ ಸಂಭ್ರಮಿಸಿದ್ದೀವಿ. ಓಕೆ ಫೈನ್. ಇದು ಕ್ರಿಕೆಟ್ ಪ್ರೀಮಿಯರ್ ಲೀಗ್. ಅದೇ ರೀತಿಯಾಗಿ ಫುಟ್ಬಾಲ್ ಒಂದು ಪ್ರೀಮಿಯರ್ ಲೀಗ್ ಇದೆ. ಈಗ IPL ಇದೆಯೋ ಅದೇ ಥರ ISL ಅಂತ ಇದೆ. ISL ಇಂಡಿಯನ್ ಸೂಪರ್ ಲೀಗ್ ಅಂತ. ಇದರಲ್ಲಿ ಬೇರೆ ಬೇರೆ ಫುಟ್ಬಾಲ್ ಕ್ಲಬ್ಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥವು IPL ರೀತಿಯಲ್ಲೇ ಆಡ್ತಾರೆ, ಒಂದು ಟೀಮ್ಗಳನ್ನು ಕಟ್ಕೊಂಡು. ಅದರಲ್ಲಿ
ಅಷ್ಟಾಗಿ ಸುದ್ದಿ ಆಗಿರಲ್ಲ ಇದು ಆ್ಯಕ್ಚುಲಿ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಬಿಟ್ಟರೆ ಅಷ್ಟೊಂದು ಕ್ರೇಜ್ ಯಾವ ಕ್ರೀಡೆಗೂ ಕೂಡ ಇಲ್ಲ, ನಮಗೆ ಗೊತ್ತಿದೆ. ಸೊ ISL ಅಲ್ಲಿ ಯಾವ ತಂಡ ಈ 2025-26 ಗೆದ್ರು ಅನ್ನೋದು ಇಲ್ಲಿ ಪ್ರಶ್ನೆ. IPL ಗೆದ್ದಿರೋರು ಯಾರಂತ ಎಲ್ರಿಗೂ ಗೊತ್ತಿರುತ್ತೆ. ಈಗ KAದವರು KPSCದವರು IPL ಬಿಡ್ರಿ ಎಲ್ಲರೂ ನೋಡಿರ್ತಾರೆ, ISL ಬಗ್ಗೆ ಕೇಳ್ರಿ ಅಂದ್ರೆ ಪ್ರಶ್ನೆ. 2025-26 ಈ ISL ಫೈನಲಲ್ಲಿ ಈಸ್ಟ್ ಬೆಂಗಾಲ್ ಅಂತಕ್ಕಂಥ ಒಂದು ತಂಡ ಇದೆ. ಬಂಗಾಳದಲ್ಲಿ ಒಂದು ಫುಟ್ಬಾಲ್ ಕ್ಲಬ್ ಇದೆ. ಅವರು ಮೋಹನ್ ಬಗಾನ್ ಎನ್ನುವ ಮತ್ತೊಂದು ತಂಡ, ಅದೇ ಪಶ್ಚಿಮ ಬಂಗಾಳ ಬೇಸ್ಡು ವೆರಿ ಫೇಮಸ್ ತಂಡ. ಹೋದ ಸಲ ಮೋಹನ್ ಬಗಾನ್ ಅವ್ರು ಗೆದ್ದಿದ್ರು 2024-25. ಈ ಬಾರಿ ಈಸ್ಟ್ ಬೆಂಗಾಲ್ ಅವ್ರು ಗೆದ್ದಿದ್ದಾರೆ ಅಷ್ಟೇ. ಒಂದೇನೆಂದ್ರೆ ವಿಚಾರ, ಈಸ್ಟ್ ಬೆಂಗಾಲ್ ಮತ್ತು ಮೋಹನ್ ಬಗಾನ್ ಅಂತಕ್ಕಂಥ ಎರಡು ತಂಡಗಳು ನಮ್ಮ ಇಡೀ ದೇಶದಲ್ಲಿ ಫುಟ್ಬಾಲ್ ಕ್ಲಬ್ಗಳಲ್ಲಿ ವೆರಿ ಫೇಮಸ್ ಕ್ಲಬ್ಗಳಿದ್ದಂಗೆ. ಇವತ್ತು ಕ್ರಿಕೆಟಲ್ಲಿ ಹೆಂಗೆ ಇಂಡಿಯಾ ಪಾಕಿಸ್ತಾನ್ ಅಂತೀವೋ, ಅಥವಾ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಂತೀವೋ, ಅಥವಾ ಇಂಡಿಯಾ ಆಸ್ಟ್ರೇಲಿಯಾ ಅನ್ಬೋದು, ಆ ರೀತಿ ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥ ತಂಡಗಳಾಗ್ತವೆ. ಆದರೆ ಈ ಈಸ್ಟ್ ಬೆಂಗಾಲ್ ತಂಡ ಸುಮಾರು 22 ವರ್ಷಗಳಲ್ಲಿ ಯಾವುದೇ ಟ್ರೋಫಿಯನ್ನು ಗೆದ್ದಿರಲಿಲ್ಲ ಅಂದಂಗೆ ಅರ್ಥ ಇಲ್ಲಿ. ನೀವು ಡ್ಯುರಾಂಡೋ ಕಪ್ ತಗೊಳ್ರಿ ಗೆಲ್ಲಕ್ಕಾಗಿಲ್ಲ, ಅಥವಾ ಸಂತೋಷ್ ಟ್ರೋಫಿ ತಗೊಳ್ರಿ ಆಗ್ತಾ ಇರಲಿಲ್ಲ, ಅಥವಾ ಇನ್ನೊಂದು ಯಾವುದೋ ಬೇರೆ ಬೇರೆ ಟ್ರೋಫಿಗಳು ಇರ್ಬೋದು. ಆ ಟ್ರೋಫಿಗಳನ್ನು ಯಾವುದೇ ಟ್ರೋಫಿಯನ್ನು ಗೆಲ್ಲಕ್ಕಾಗದೇ ಇರತಕ್ಕಂಥ ಈಸ್ಟ್ ಬೆಂಗಾಲ್ ತಂಡ 22 ವರ್ಷಗಳ ಭರದ ನಂತರ ಫಸ್ಟ್ ಟೈಮು ಒಂದು ದೊಡ್ಡ ಟ್ರೋಫಿಯನ್ನು ಗೆಲ್ತಾ ಇದೆ. ಅದೇ ಈಸ್ಟ್ ಬೆಂಗಾಲ್ FC ISL ಚಾಂಪಿಯನ್ಶಿಪ್ 2025-26. ಅರ್ಥ ಆಯಿತು ಅಂದ್ಕೊಳ್ತೀನಿ. ISL ಈಸ್ಟ್ ಬೆಂಗಾಲ್ಗೆ ಕಿರೀಟ. ಬಹಳ ವರ್ಷಗಳ ಹಿಂದೆ ಈಸ್ಟ್ ಬೆಂಗಾಲ್ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದನ್ನು ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ವಿ. ಈಸ್ಟ್ ಬೆಂಗಾಲ್ ಮೋಹನ್ ಬಗಾನ್, ಈಸ್ಟ್ ಬೆಂಗಾಲ್ ಮೋಹನ್ ಬಗಾನ್ ಅಂತ. ಆದರೆ ಈಸ್ಟ್ ಬೆಂಗಾಲ್ ತಂಡ ಯಾಕೋ ಭಾಳ ಪರ್ಫಾರ್ಮೆನ್ಸಲ್ಲಿ ಹಿಂದೆ ಉಳಿದೈತಿ, ಮತ್ತೆ ಫಸ್ಟ್ ಟೈಮ್ ಗೆಲ್ತಾ ಇದೆ. ಈಸ್ಟ್ ಬೆಂಗಾಲ್ FC ತಂಡವು ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಇದರೊಂದಿಗೆ ದೇಶದ ಅಗ್ರಶ್ರೇಣಿಯ ಫುಟ್ಬಾಲ್ ಟೂರ್ನಿಯಲ್ಲಿ 22 ವರ್ಷಗಳ ಪ್ರಶಸ್ತಿಯ ಭರವನ್ನು ನೀಗಿಸಿಕೊಂಡಿತು. ಪ್ರತಿಷ್ಠಿತ ಫುಟ್ಬಾಲ್ ಕ್ಲಬ್ಗಳಲ್ಲಿ ಒಂದಾದ ಈಸ್ಟ್ ಬೆಂಗಾಲ್ ಅದರ ಸಾಂಪ್ರದಾಯಿಕ ಎದುರಾಳಿ ಮೋಹನ್ ಬಗಾನ್ ಸೂಪರ್ ಜೈಂಟ್ ತಂಡಗಳ ನಡುವೆ ನಡೆದ ಪ್ರಶಸ್ತಿ ಬಹಳಷ್ಟು ಪೈಪೋಟಿ ಏರ್ಪಟ್ಟಿತ್ತು. ಕೋಲ್ಕತ್ತಾದಲ್ಲಿ ನಡೆದ ಈ ಒಂದು ಫೈನಲ್ನಲ್ಲಿ ಈಸ್ಟ್ ಬೆಂಗಾಲ್ ತಂಡವು ಮೋಹನ್ ಬಗಾನ್ ತಂಡವನ್ನು 2-1 ಜಯಿಸುವ ಮೂಲಕ 22 ವರ್ಷಗಳ ನಂತರ ಒಂದು ಟ್ರೋಫಿಯನ್ನು ಗೆದ್ದಂತಾಯಿತು. ಓಕೆ, ಕಳೆದ ಬಾರಿ ಮೋಹನ್ ಬಗಾನ್ ತಂಡವೇ ಗೆದ್ದಿತ್ತು. ಈಸ್ಟ್ ಬೆಂಗಾಲ್ಗೆ ISL ಕಿರೀಟ. ಇಂಡಿಯನ್ ಸೂಪರ್ ಲೀಗ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬ್ಯಾಡ್ಮಿಂಟನ್, ಟೆನ್ನಿಸ್, ಕ್ರಿಕೆಟ್, ಫುಟ್ಬಾಲ್ ಅಂದರೆ ಫುಟ್ಬಾಲ್. ಸಿಂಪಲ್ ಆಗಿ ಕೇಳ್ಬೋದು ಪ್ರಶ್ನೆ. Okay, 22 years wait is officially over. East Bengal FC are crowned ISL 2025-26 champions. ಇಂಡಿಯನ್ ಸೂಪರ್ ಲೀಗ್ 21 ಅಕ್ಟೋಬರ್ 2013 ಸ್ಥಾಪನೆ. ಅಂದರೆ ಈಗ ಹೆಂಗೆ ನೋಡಿ, ಪ್ರೋ ಕಬಡ್ಡಿ ಸ್ಟಾರ್ಟ್ ಮಾಡಿದರು. ಕ್ರಿಕೆಟ್ ಯಾವಾಗ ಸಕ್ಸಸ್ ಆಯಿತು ನಮ್ಮ IPL, ಅದೇ ಥರ ಬ್ಯಾಡ್ಮಿಂಟನ್ಗೂ ತಂದಿದ್ದಾರೆ, ಕಬಡ್ಡಿಗೂ ತಂದಿದ್ದಾರೆ, ಫುಟ್ಬಾಲ್ಗೂ ಇದೆ. ಸೊ ಇಂಡಿಯನ್ ಸೂಪರ್ ಲೀಗ್ 14 ತಂಡಗಳು ಭಾಗವಹಿಸ್ತವೆ. 2025-26 ಅಥವಾ 2026 ಈಸ್ಟ್ ಬೆಂಗಾಲ್ ತಂಡ ಗೆದ್ದಿದೆ. ಓಕೆ, ಫೈನ್. 2025 ಏಪ್ರಿಲ್ ತಿಂಗಳಲ್ಲಿ ಪಾರ್ಟ್ 4 ಡಿಸ್ಕಷನ್ ಮಾಡಬೇಕಾದ್ರೆ ಕ್ಲಾಸ್ ನಂಬರ್ 776 ಇಂಡಿಯನ್ ಸೂಪರ್ ಲೀಗ್ 2024-25 ಪ್ರಶಸ್ತಿಯನ್ನು ಗೆದ್ದ ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ಅಂತ ಕಳೆದ ವರ್ಷ ಡಿಸ್ಕಷನ್ ಮಾಡಿದ್ವಿ. ಮೋಹನ್ ಬಗಾನ್ ಚಾಂಪಿಯನ್ ಅಂತ ಇಲ್ಲಿ ನೋಡಿ. ಸೊ 2014 ATK ಫುಟ್ಬಾಲ್ ಕೇರಳ, ATK ಫುಟ್ಬಾಲ್. 2015 ಯಾರು? 2024-25 ಮೋಹನ್ ಬಗಾನು. 2025-26 ಈಗ ಈಸ್ಟ್ ಬೆಂಗಾಲ್. ನೆನ್ಪಿಟ್ಕೊಳ್ರಿ. ಓಕೆ, ಇದು ಕಳೆದ ವರ್ಷದ ಯಾರು ಗೆದ್ದಿದ್ರು ಅಂತಕ್ಕಂಥದ್ದು. ಮೋಹನ್ ಬಗಾನ್ ತಂಡ ನಮ್ಮ ಬೆಂಗಳೂರು FC ಅಥವಾ ಬೆಂಗಳೂರು ಫುಟ್ಬಾಲ್ ಕ್ಲಬ್ಬನ್ನು ಸೋಲಿಸಿ ಪ್ರಶಸ್ತಿನ ಗೆದ್ದಿತ್ತು ಕಳೆದ ವರ್ಷ. ಈ ವರ್ಷ ಈಸ್ಟ್ ಬೆಂಗಾಲ್ ತಂಡ ಮೋಹನ್ ಬಗಾನ್ ತಂಡವನ್ನು ಸೋಲಿಸಿದೆ. ಭಾಳ ಕನ್ಫ್ಯೂಸ್ ಆಗಬಾರ್ದು. ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ನೀವಿನ್ನೂ ಆ ವಿಚಾರದ ಬಗ್ಗೆ ಬಹಳಷ್ಟು ಅಂಶಗಳನ್ನು ತಿಳ್ಕೊಂಡಿಲ್ಲ ಅಂದಂಗೆ ಅರ್ಥ. ಯಾವತ್ತಾದರೂ ಒಂದಿನ ತಿಳ್ಕೊಳ್ಳೇಬೇಕಲ್ವ? ಏನಿಲ್ಲ, 5 ನಿಮಿಷ ಜೆಮಿನಿನೋ ಅಥವಾ ಚಾಟ್ GPT ಹೊಡೆದು ಇಂಡಿಯನ್ ಸೂಪರ್ ಲೀಗ್ ಅಥವಾ ಟಾಪ್ ಇಂಡಿಯನ್ ಫುಟ್ಬಾಲ್ ಕ್ಲಬ್ಸ್ ಅಂತ ಸ್ವಲ್ಪ ರಿಸರ್ಚ್ ಮಾಡಬೇಕು. ಮಾಡಿದಾಗ ಆ ಅಂಶಗಳು ಮೈಂಡ್ಗೆ ಹೋಗ್ತವೆ.
ಕ್ವಶನ್ ನಂಬರ್ 4, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ ಇದರ ಅಧ್ಯಕ್ಷರಾಗಿ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ PN ದೇಸಾಯಿ ಅವರನ್ನು ನೇಮಿಸಲಾಗಿದೆ. ರಿಟೈರ್ಡ್ ಜಸ್ಟಿಸ್ PN ದೇಸಾಯಿ has been appointed as a chairman of the Karnataka State Human Rights Commission, KSHRC. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹೇಗಿರುತ್ತೋ ಹಾಗೆ ರಾಜ್ಯದಲ್ಲೂ ಕೂಡ ಒಂದು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇರುತ್ತೆ. ನಾವು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತೀವಿ. ಇದರ ಅಧ್ಯಕ್ಷರಾಗಿ ಆ್ಯಕ್ಟಿಂಗ್ ಚೇರ್ಮನ್ ಆಗಿ ಶ್ಯಾಮ್ ಭಟ್ ಅವರು ಇದ್ದರು. ಓಕೆ, ಈಗ ಫುಲ್ ಟೈಮ್ ಚೇರ್ಮನ್ ಆಗಿ ಆಯ್ಕೆ ಸರ್ಕಾರ ಆದೇಶ ಹೊರಡಿಸಿದೆ. PN ದೇಸಾಯಿರವರು ಈಗ ಫುಲ್ ಟೈಮ್ ಚೇರ್ಮನ್ ಆಗಿ ಬರ್ತಾ ಇದ್ದಾರೆ KSHRC. ಶ್ಯಾಮ್ ಭಟ್ ಅವ್ರ ಬಗ್ಗೆ ಕೇಳಿರ್ತಾರೆ. KPSC ಓದ್ತಾ ಇದ್ದಾರೆ ಅಂದರೆ ಶ್ಯಾಮ್ ಭಟ್ ಅವರ ಹೆಸರು ವೆರಿ ಫೇಮಸ್. KPSC ಚೇರ್ಮನ್ ಆಗಿದ್ದರು. ನ್ಯಾಯಮೂರ್ತಿ ದೇಸಾಯಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು. ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರನ್ನು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ವಿಧಾನ ಪರಿಷತ್ ಸಭಾಪತಿಗಳು ಬಸವರಾಜ ಹೊರಟ್ಟಿರವರಿದ್ದರು. ವಿಧಾನಸಭಾಧ್ಯಕ್ಷರು UT ಖಾದರ್ ಅಥವಾ ಸ್ಪೀಕರ್ ಪ್ರತಿಪಕ್ಷ ನಾಯಕರು R ಅಶೋಕ್ ಅವರಿದ್ದರು. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಅವರಿದ್ದರು ಮತ್ತು ಗೃಹ ಸಚಿವರು G ಪರಮೇಶ್ವರ್ ಅವರಿದ್ದರು. ಇವರೆಲ್ಲರ ಆಯ್ಕೆ ಸಮಿತಿ ನಮ್ಮ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ್ದೇನಿದೆ ಅದರ ಅಧ್ಯಕ್ಷರನ್ನಾಗಿ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ PN ದೇಸಾಯಿರವರನ್ನು ಆಯ್ಕೆ ಮಾಡಿದೆ. PN ದೇಸಾಯಿರವರು ಯಾವ ಸಂಸ್ಥೆ ಅಧ್ಯಕ್ಷರಾಗ್ತಾರೆ? ಈಗ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ. ಓಕೆ, ಸೊ ಮಾನವ ಹಕ್ಕುಗಳ ಆಯೋಗಕ್ಕೆ PN ದೇಸಾಯಿರವರು ಅಧ್ಯಕ್ಷರು. ಹಾಗಾದರೆ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ 25 ಜುಲೈ 2007 ಸ್ಥಾಪನೆ. ಈಗ ರಿಟೈರ್ಡ್ ಜಸ್ಟಿಸ್ PN ದೇಸಾಯಿ SHRC ಕರ್ನಾಟಕ ಚೇರ್ಮನ್ ಆಗ್ತಾ ಇದ್ದಾರೆ, ಗಮನಿಸಬೇಕು. ಕ್ವಶನ್ ನಂಬರ್ 5, ಬೌದ್ಧಿಕ ಆಸ್ತಿ ವೇಗವರ್ಧಕ ಉಪಕ್ರಮ ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ IP ಕೆಟಲಿಸ್ಟ್ ಇನಿಷಿಯೇಟಿವ್ ಯಾವ ಸಚಿವಾಲಯ ಪ್ರಾರಂಭಿಸಿತು? ವಿಚ್ ಮಿನಿಸ್ಟ್ರಿ ಲಾಂಚ್ಡ್ ದ ಇಂಟೆಲೆಕ್ಚುವಲ್ ಪ್ರಾಪರ್ಟಿ IP ಕೆಟಲಿಸ್ಟ್ ಇನಿಷಿಯೇಟಿವ್? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೈತಿ, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ MSME. ಯಾವ ಮಿನಿಸ್ಟ್ರಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕೆಟಲಿಸ್ಟ್ ಇನಿಷಿಯೇಟಿವ್ನ ತಂದಿದೆ ಅನ್ನಂಗೆ ಅರ್ಥ. ಫಸ್ಟ್ ಆಫ್ ಆಲ್ ಇದ್ರ ಉದ್ದೇಶ ಏನಂತ ತಿಳ್ಕೊಳ್ತಾ ಹೋದರೆ, ಸಿಂಪಲ್ ಆಗಿ ಹೇಳೋದಾದರೆ, ಈಗ ನಮ್ಮ ದೇಶದಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಥವಾ ಬೌದ್ಧಿಕ ಆಸ್ತಿಯಲ್ಲಿ ಬಹಳ ಮುಂದೆ ಇದ್ದೀವಿ, ಬಹಳ ಬುದ್ಧಿಜೀವಿಗಳು ನಮ್ಮ ದೇಶದಲ್ಲಿ ಇದ್ದೀವಿ. ಏನಾಗ್ತಾ ಇದೆ, ಪೇಟೆಂಟ್ ತೊಗೊಳ್ತೀವಿ, ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಫೈಂಡ್ ಮಾಡಿರ್ಬೋದು, ಹೊಸ ಡಿಸ್ಕವರಿ ಮಾಡಿರ್ಬೋದು, ಹೊಸ ಇನ್ವೆನ್ಷನ್ ಮಾಡಿರ್ಬೋದು. ಮೊನ್ನೆ ಯಾರೋ ನೀರಿನಿಂದ ಗಾಡಿ ಓಡಿಸ್ಬೋದ್ರಿ, ಯಾವುದೋ ಪೆಟ್ರೋಲ್ ಡೀಸೆಲ್ ಬೇಕಿಲ್ಲ ಅಂತ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದನ್ನು ಎಷ್ಟು ಸತ್ಯನೋ ಗೊತ್ತಿಲ್ಲ. ಒಂದು ವೇಳೆ ಸತ್ಯ ಇದ್ದರೆ ಅದನ್ನು ಆ ಪೇಟೆಂಟೆಡ್ ಐಟಮ್ ಏನಿದೆ ಅದನ್ನು ಆ್ಯಕ್ಚುಯಲ್ ವರ್ಕಿಂಗ್ ಕಂಡೀಷನ್ಗೆ ತರಬೇಕು, ಬರೀ ಐಡಿಯಾದಲ್ಲೇ ಉಳಿದು ಬಿಡೋದಲ್ಲ. ಅದಕ್ಕೋಸ್ಕರ ನೂರಾರು ಪೇಟೆಂಟ್ಗಳು ಫೈಲ್ ಆಗ್ತಾ ಇದೆ ಇವತ್ತು ಭಾರತದಿಂದ. ಹಿಂದೆ ಪೇಟೆಂಟ್ ಫೈಲ್ ಮಾಡಿದರೆ ದೊಡ್ಡ ಪೇಟೆಂಟ್ ಅಂದರೆ ಏನು? ಯಾವುದೇ ಒಂದು ಒರಿಜಿನಲ್ ಐಡಿಯಾ ಇರುತ್ತೆ, ಆ ಒರಿಜಿನಲ್ ಐಡಿಯಾ, ಒರಿಜಿನಲ್ ವಸ್ತು, ಒರಿಜಿನಲ್ ಸ್ಕ್ರಿಪ್ಟು, ಒರಿಜಿನಲ್ ನಾವೆಲ್, ಒರಿಜಿನಲ್ ಸಾಂಗ್, ಒರಿಜಿನಲ್ ವಿಡಿಯೋ, ಒರಿಜಿನಲ್ ಸಮಥಿಂಗ್, ಅದೆಲ್ಲವನ್ನು ನಾವು ಬೌದ್ಧಿಕ ಆಸ್ತಿ ಅಂತ ಕರಿತೀವಿ. ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಆ ಇಂಟೆಲೆಕ್ಚುವಲ್ ಪ್ರಾಪರ್ಟಿಗಳಿಗೆ ಬೇರೆ ಬೇರೆ ರೀತಿಯ ಒಂದು ಪರ್ಮಿಷನನ್ನು ಕೊಡ್ತಾರೆ, ಫೈಲ್ ಮಾಡಬೇಕು. ಆಗ ಅವರು ಪರ್ಮಿಷನ್ ಕೊಡ್ತಾರೆ, ಅದ್ರ ಓನರ್ ನೀವೇ ಅಂತ. ಈಗ ಎಕ್ಸಾಂಪಲ್, ಯಾರೋ ಒಂದು ಪೇಪರ್ ಪಬ್ಲಿಷ್ ಮಾಡ್ತಾರೆ, ಅದರಲ್ಲಿ ಒಂದು ಐಡಿಯಾ ಇರುತ್ತೆ, ಆ ಐಡಿಯಾಗೆ ಪೇಟೆಂಟನ್ನು ತೆಗೆದುಕೊಳ್ಬೋದು. ಪೇಟೆಂಟ್ ತೆಗೆದುಕೊಳ್ಳದೆ ಹೋದರೆ ಆ ಪೇಪರಲ್ಲಿ ಇರ್ತಕ್ಕಂಥ ಐಡಿಯಾವನ್ನು ಯಾರು ಬೇಕಾದರೂ ಇಂಪ್ಲಿಮೆಂಟ್ ಮಾಡಬಹುದು. ಹೇಳಿದ್ವಲ್ವ, ನೀರಿನಿಂದ ಬೈಕ್ ಓಡಿಸೋದಂತ ಒಂದು ಐಡಿಯಾ ಅಂದ್ಕೊಳ್ರಿ. ಆ ಐಡಿಯಾನ ಸುಮ್ಮನೆ ಎಲ್ಲೋ ಓಪನ್ ಆಗಿ ಹೇಳ್ಬಿಟ್ರೆ ಯಾರು ನೋಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅವರು ಅದನ್ನು ಪೇಟೆಂಟ್ ತೊಗೊಂಡು ಮಾರ್ಕೆಟಿಂಗ್ ಮಾಡಿ ದೊಡ್ಡ ಲೆಕ್ಕದಲ್ಲಿ ಲಾಭ ಮಾಡ್ಕೋಬೋದು. ಆ ಥರ ಆಗಬಾರ್ದು ಅನ್ನೋದಕ್ಕೆ ಪೇಟೆಂಟನ್ನು ಫೈಲ್ ಮಾಡಬೇಕಾಗುತ್ತೆ. ನೋಡಿರ್ಬೋದು, ಮೊನ್ನೆ ಯಾವುದೇ ಅದು ಸಾಂಗ್ ಆಗಿರಲಿ, ಒಂದು ಮೂವಿ ಕ್ಲಿಪ್ ಆಗಿರಲಿ, ಅವೆಲ್ಲವೂ ಕೂಡ ಆಯಾ ಓನರ್ಗೆ ಹಕ್ಕನ್ನು ನೀಡಲಾಗಿರುತ್ತೆ. ಅದೇ ರೀತಿಯಾಗಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತಕ್ಕಂಥದ್ದು
ಸೊ ಬೇರೆ ಪೇಪರ್ಗಾಗಿರ್ಬೋದು, ಐಡಿಯಾಗಾಗಿರ್ಬೋದು, ಲೋಗೋಗಾಗಿರ್ಬೋದು, ಅಥವಾ ಅವರು ಬರೆದಿರ್ತಕ್ಕಂಥ ಕೃತಿಗಾಗಿರ್ಬೋದು ಅಲ್ವಾ, ಅವರ ಯಾವುದೋ ಒಂದು ಐಡಿಯಾಗೆ ಆ ಒಂದು ರೈಟ್ಸನ್ನು ಕೊಡ್ತಾರೆ. ಆಯಿತು, ರೈಟ್ಸ್ ತೊಗೊಂಡು ಏನು ಮಾಡೋದು? ಹೇಗಾದರೂ ಮಾಡಿ ಭಾರತೀಯರು ಹೆಚ್ಚಿನ ಪ್ರಮಾಣದಲ್ಲಿ ಆ ಐಡಿಯಾವನ್ನು ವರ್ಕಿಂಗ್ ಮಾಡೆಲ್ಗೆ ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದೇ ಇವತ್ತು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕೆಟಲಿಸ್ಟ್ ಇನಿಷಿಯೇಟಿವ್, IP ಕೆಟಲಿಸ್ಟ್ ಇನಿಷಿಯೇಟಿವ್ ಅಂತಕ್ಕಂಥ ಉಪಕ್ರಮವನ್ನು ಮಾಹಿತಿ ಸಚಿವಾಲಯ ತರ್ತಾ ಇದೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಏನಿದೆ ನೋಡೋಣ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕೆಟಲಿಸ್ಟ್ ಇನಿಷಿಯೇಟಿವ್ ಆಕ್ಸಲರೇಟಿಂಗ್ ದ ಇಂಡಿಯಾಸ್ ಪೇಟೆಂಟ್ ಟು ಪ್ರಾಡಕ್ಟ್ ಎಕೋಸಿಸ್ಟಮ್. ಬರೀ ಪೇಟೆಂಟ್ ಫೈಲ್ ಮಾಡಿದ್ರೆ ಏನು ಲಾಭ ಇಲ್ಲ, ಪೇಟೆಂಟನ್ನು ಪ್ರಾಡಕ್ಟ್ ಆಗಿ ತರಬೇಕು. ಅದಕ್ಕೆ ಏನು ಬೇಕು ಅಲ್ವಾ, ಏನು ಸಹಾಯ ಬೇಕಾಗುತ್ತೆ ಅವರಿಗೆ, ಅದ್ರ ಮೇಲೆ ಡಿಸ್ಕಷನ್ ಮಾಡೋದಕ್ಕೆ ಒಂದು ಮೀಟಿಂಗ್ ಅಥವಾ ಒಂದು ಕಾನ್ಫರೆನ್ಸ್ ಅಂತ ಹೇಳ್ಬೋದು. ಅದು ಎಲ್ಲಿ ಲಾಂಚ್ ಆಯಿತು ಏನು ನೋಡೋಣ. ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಲಾಂಚ್ಡ್ ದ ಇಂಟೆಲೆಕ್ಚುವಲ್ ಪ್ರಾಪರ್ಟಿ IP ಕೆಟಲಿಸ್ಟ್ ಇನಿಷಿಯೇಟಿವ್ ಅಲಾಂಗ್ ವಿತ್ ಇಟ್ಸ್ ಡಿಜಿಟಲ್ ಪ್ಲಾಟ್ಫಾರ್ಮ್. The initiative is being implemented by the Center for Development of Advanced Computing, CDAC ಪುಣೆ ಅವರು ಈ ಇನಿಷಿಯೇಟಿವ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು? ಸಂಶೋಧನೆ ಮತ್ತು ಪೇಟೆಂಟ್ ಉತ್ಪಾದನೆಯಿಂದ ಹಿಡಿದು ವಾಣಿಜ್ಯೀಕರಣ ಮತ್ತು ಮಾರುಕಟ್ಟೆ ನಿಯೋಜನೆವರೆಗೆ ಸಂಪೂರ್ಣ ನಾವೀನ್ಯತೆಯ ಚಕ್ರವನ್ನು ಬೆಂಬಲಿಸುವ ಡಿಜಿಟಲ್ ಪರಿಸರ ವ್ಯವಸ್ಥೆಯನ್ನು ರಚಿಸುವುದು ಇದರ ಗುರಿಯಾಗಿದೆ. ಹೌದು, ಇವತ್ತು ಆ ನೀರಿಂದ ಗಾಡಿ ಓಡಿಸೋದು ಅಥವಾ ಇನ್ಯಾವುದೋ ಐಡಿಯಾ ಇದೆ, ಭಾಳಷ್ಟು ಭಾರತದಲ್ಲಿ ಐಡಿಯಾಗಳಿಗೆ ಏನು ಕಮ್ಮಿ. ಬಟ್ ಆ ಐಡಿಯಾವನ್ನು ಪೇಟೆಂಟ್ ತೊಗೊಂಡು ಆ ಪೇಟೆಂಟನ್ನು ಪ್ರಾಡಕ್ಟಾಗಿ ಮಾಡೋದ್ರಲ್ಲಿ ನಾವು ಹಿಂದೆ ಇದ್ದೀವಿ. ಯಾಕಂದರೆ ಅದಕ್ಕೆ ಬೇಕಿರೋ ವ್ಯವಸ್ಥೆ ಇಲ್ಲ. ಯಾವುದೋ ರೈತ ಏನೋ ಒಂದು ಫೈನ್ ಮಾಡಿರ್ತಾನೆ, ತನ್ನ ಹೊಲಕ್ಕೆಲ್ಲ ಬಳಸ್ಕೊಳ್ತಾ ಇರ್ತಾನೆ ಅಷ್ಟೇ, ಅದಕ್ಕೆ ಪೇಟೆಂಟು ಇಲ್ಲ, ಏನೂ ಇಲ್ಲ. ಯಾವುದೋ ವಿಡಿಯೋ ಮಾಡಿ ಹಾಕ್ತಾರೆ, ಇನ್ಯಾರೋ ಅದನ್ನು ಪೇಟೆಂಟ್ ತೊಗೊಳ್ತಾರೆ. ಯಾವುದೋ ಒಂದು ಇಂಡಿಯಾದ ಒಂದು ಮಸಾಲೆ ದೋಸೆನೋ ಯಾವುದೋ ಅಂತ ಹೇಳ್ತಾ ಇದ್ರು, ಇನ್ಯಾರೋ ಪೇಟೆಂಟ್ ತೊಗೊಂಡ್ಬಿಡ್ಬೋದು ಹಾಗೆ. ಓಕೆ, ದ ಇನಿಷಿಯೇಟಿವ್ ಸೇಕ್ಸ್ ಟು ಸ್ಟ್ರೆಂಥನ್ ದ ಕೊಲಾಬ್ರೇಷನ್ ಅಮಾಂಗ್ ದ ಸ್ಟಾರ್ಟಪ್ಸ್, MSME, ಅಕಾಡೆಮಿಯಾ, ಇಂಡಸ್ಟ್ರಿ, ಮಾಹಿತಿ ಆರ್ಗನೈಸೇಷನ್ಸ್. ಇಲ್ಲಿ ಕೇವಲ ಒಬ್ಬರು ಮಾತ್ರ ಇದರಲ್ಲಿ ಭಾಗವಹಿಸಿ ಸಾಕಾಗಲ್ಲ. ಪೇಟೆಂಟ್ ಟು ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಸ್ಟಾರ್ಟಪ್ಗಳು, ಅಕಾಡೆಮಿಷಿಯನ್ಸು, ಇಂಡಸ್ಟ್ರಿ, MSME ಸೆಕ್ಟ್ರು ಎಲ್ಲರೂ ಬಂದು ಕೈ ಜೋಡಿಸ್ಬೇಕಾಗುತ್ತೆ. ಇದು ಸಾರ್ವಜನಿಕವಾಗಿ ಧನ ಸಹಾಯ ಪಡೆದ ಸಂಶೋಧನೆ ಮತ್ತು ಕೈಗಾರಿಕಾ ಅಳವಡಿಕೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಗ್ಯಾಪ್ ಬಿಟ್ವೀನ್ ಪಬ್ಲಿಕ್ಲಿ ಫಂಡೆಡ್ ರಿಸರ್ಚ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಡಾಪ್ಷನ್. ಫ್ರಮ್ ಪೇಟೆಂಟ್ ಟು ಪ್ರಾಡಕ್ಟ್, ಎಕ್ಸಲರೇಟಿಂಗ್ ದ IP ಕಮರ್ಷಿಯಲೈಸೇಷನ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT. ಯಾವ ಮಿನಿಸ್ಟ್ರಿ ಏನು ಇನಿಷಿಯಲೈಸೇಷನು, ಇದರ ಉದ್ದೇಶ ಏನು? ಸೊ ನೋಡ್ಬೋದು, ಬಹಳ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಅಂಶವಾಗುತ್ತೆ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಪುಣೆ, CDAC ಪುಣೆ ಏನಿದೆ, ಅವರು ಇದರ ಇಂಪ್ಲಿಮೆಂಟೇಷನ್ ಜವಾಬ್ದಾರಿಯನ್ನು ಪಡ್ಕೊಂಡಿದ್ದಾರೆ. 1988 ಸ್ಥಾಪನೆ. ಸೊ ಪುಣೆಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ, ಗಮನಿಸಬೇಕು. ಫ್ರಮ್ ಪೇಟೆಂಟ್ ಟು ಪ್ರಾಡಕ್ಟ್. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 6. ಭಾರತದ ಮೊದಲ ಮಾನವ ಆನೆ ಸಂಘರ್ಷ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಯಾವ ಹುಲಿ ಮೀಸಲು ಪ್ರದೇಶವನ್ನು ಆಯ್ಕೆ ಮಾಡಲಾಗಿದೆ? Which tiger reserve has been selected for establishing India's first human elephant conflict research center? ನೋಡಿ, ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾನವ ಆನೆ ಸಂಘರ್ಷಗಳು ಹೆಚ್ಚಾಗೋದನ್ನು ಕಾಣ್ತಾ ಇದ್ದೀವಿ. ಒಂದು ಕಡೆ ಮಲೈ ಮಹದೇಶ್ವರ ಆ ಕಡೆ ಆಗಿರ್ಬೋದು, BRT ಟೈಗರ್ ರಿಸರ್ವ್ ಕಡೆ ಆಗಿರ್ಬೋದು, ನಾಗರಹೊಳೆ, ಬಂಡೀಪುರ ಅಂದರೆ ಮೈಸೂರು ಸುತ್ತಮುತ್ತಲ ತಾಲೂಕುಗಳು, ಈವನ್ ಮಡಿಕೇರಿಯಲ್ಲಿ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ, ಈವನ್ ಬನ್ನೇರುಘಟ್ಟದ ಆಸುಬಾಜಿನಲ್ಲಿ ಕೂಡ ನಾವು ಮಾನವ ಆನೆ ಸಂಘರ್ಷ ಹೆಚ್ಚಾಗಿರೋದನ್ನು ಕಾಣ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದು ಸಂಶೋಧನಾ ಕೇಂದ್ರವನ್ನು ನಮ್ಮ ದೇಶದ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗ್ತಾ ಇದೆ. ಹಾಗಾದರೆ ಯಾವುದು ಅದು? ಕನ್ನಾ ಟೈಗರ್ ರಿಸರ್ವ, ಪಲಮು ಟೈಗರ್ ರಿಸರ್ವ, ಬಾಂಧವಗರ್ ಟೈಗರ್ ರಿಸರ್ವ, ನಾಗರಹೊಳೆ ಟೈಗರ್ ರಿಸರ್ವ? ನಾನು ಹೇಳ್ತಾ ಇರೋದನ್ನು ನೋಡಿದರೆ ಮೋಸ್ಟ್ಲಿ ನಾಗರಹೊಳೆ ಇರಬೇಕೇನೋ ಸರ್, ಅದಕ್ಕೆ ಒತ್ತಿ ಹೇಳ್ತಾ ಇದ್ರೆ ಅನ್ಕೋಬೋದು. ಆದರೆ ಜಾರ್ಖಂಡ್ ರಾಜ್ಯದಲ್ಲಿರ್ತಕ್ಕಂಥ ಏಕೈಕ ಟೈಗರ್ ರಿಸರ್ವ್ ಪಲಮು ಟೈಗರ್ ರಿಸರ್ವ್. ದೇಶದ ಮೊದಲ 9 ಟೈಗರ್ ರಿಸರ್ವ್ಗಳನ್ನು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ತರ್ತಾರೆ. ಆ ಸಂದರ್ಭದಲ್ಲಿ ಒಂದು ಟೈಗರ್ ರಿಸರ್ವ್ ಪಲಮು ಕೂಡ ಆಗುತ್ತೆ. ಅದರಲ್ಲೇ ಇವತ್ತು ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ರಿಸರ್ಚ್
ಸೆಂಟರನ್ನು ಸ್ಥಾಪನೆ ಮಾಡಲು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪಲಮು ಟೈಗರ್ ರಿಸರ್ವ್. The India's first human elephant conflict research center will be established at Palamu Tiger Reserve. ಭಾರತದ ಮೊದಲ ಮಾನವ ಆನೆ ಸಂಘರ್ಷ ಸಂಶೋಧನಾ ಕೇಂದ್ರವನ್ನು ಪಲಮು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು. ದ ಟೈಗರ್ ರಿಸರ್ವ್ ವಿಚ್ ಇಸ್ ಪಲಮು ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಆನ್ ದ ಛೋಟಾ ನಾಗ್ಪುರ್ ಪ್ಲೇಟೂ ಇನ್ ಜಾರ್ಖಂಡ್ ಆ್ಯಂಡ್ ಫಾರ್ಮ್ಸ್ ಆಫ್ ದ ಪಾರ್ಟ್ ಆಫ್ ದ ನ್ಯಾಷನಲ್ ಪಾರ್ಕ್ ಬೇಟ್ಲಾ. ಬೇಟ್ಲಾ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗ ಪಲಮು ಟೈಗರ್ ರಿಸರ್ವ್ ಆಗುತ್ತೆ. ಅದು ನಮ್ಮ ದೇಶದ 9 ಟೈಗರ್ ರಿಸರ್ವ್ಗಳನ್ನು ಪ್ರಾಜೆಕ್ಟ್ ಟೈಗರ್ ತಂದಾಗ ಏನು ಅನೌನ್ಸ್ ಮಾಡಿದ್ರು, ಅಥವಾ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಬರುವ 9 ಟೈಗರ್ ರಿಸರ್ವ್ಗಳಲ್ಲಿ ಒಂದಾಗಿತ್ತು ನಮ್ಮ ಬಂಡೀಪುರವು ಸೇರಿದಂತೆ ಪಲಮು ಟೈಗರ್ ರಿಸರ್ವ್ ಕೂಡ. ಇಂತಹ ಪಲಮು ಟೈಗರ್ ರಿಸರ್ವ್ ಏನು ಜಾರ್ಖಂಡಲ್ಲಿ ಏನಿದೆ, ಅದು ದೇಶದ ಮೊದಲ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಸೆಂಟರ್ನ ಸ್ಥಾಪಿಸಲು ಆಯ್ಕೆಯಾಗಿದೆ. ಜೊತೆಗೆ ವರ್ಲ್ಡ್ಸ್ ಫಸ್ಟ್ ಟೈಗರ್ ಸೆನ್ಸಸ್ ಯೂಸಿಂಗ್ ಪಗ್ ಮಾರ್ಕ್ ಕೌಂಟಿಂಗ್ ಮೆಥಡ್. ಹುಲಿಯ ಪಗ್ ಮಾರ್ಕ್ ಅಥವಾ ಹೆಜ್ಜೆಯನ್ನು ಅಥವಾ ಮಾರ್ಕ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡಿ ಹುಲಿ ಗಣತಿ ಮಾಡಿರ್ತಕ್ಕಂಥ ಇಡೀ ಪ್ರಪಂಚದ ಮೊದಲ ಹುಲಿಧಾಮ ಅಥವಾ ಹುಲಿ ಪ್ರದೇಶ ಅಂದರೆ ಅದು ಪಲಮು ಆಗುತ್ತೆ. 1932 ಅಂತಹ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು. ಹಾಗಾದರೆ ಭಾರತದ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರಲ್ಲಿ ಸೆಕ್ಷನ್ 38B ಮೂಲಕ ನಾವು ಸಂರಕ್ಷಿತ ಪ್ರದೇಶ, ಹುಲಿ ಸಂರಕ್ಷಿತ ಪ್ರದೇಶವನ್ನು ಸ್ಥಾಪಿಸ್ತಾ ಹೋಗ್ತಾ ಇದ್ದೀವಿ. 1973 ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಪಲಮು ಹುಲಿ ಸಂರಕ್ಷಿತ ಪ್ರದೇಶವನ್ನು ಘೋಷಿಸಲಾಗಿತ್ತು. ಸೊ ಆ ಒಂದು ಟೈಗರ್ ರಿಸರ್ವ್ ಏನಿದೆ ಪಲಮು, ಅಲ್ಲಿ ಇವತ್ತು ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ರಿಸರ್ಚ್ ಸೆಂಟರನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಪಲಮು ಟೈಗರ್ ರಿಸರ್ವ್ ಜಾರ್ಖಂಡಲ್ಲಿ ಬರ್ತಕ್ಕಂಥ ಏಕೈಕ ಟೈಗರ್ ರಿಸರ್ವ್ ಆಗುತ್ತೆ. 1973 ಘೋಷಿಸಲಾದ ಭಾರತದ ಮೊದಲ 9 ಹುಲಿ ಮೀಸಲು ಪ್ರದೇಶಗಳಲ್ಲಿ ಪಲಮು ಕೂಡ ಒಂದಾಗುತ್ತೆ. ಸ್ವಲ್ಪ ಹೆಚ್ಚಿನ ನಕ್ಸಲೈಟ್ ಏರಿಯಾ ಆಗಿತ್ತು ಕೂಡ ಗಮನಿಸಬೇಕು. ಪಲಮು ಟೈಗರ್ ರಿಸರ್ವ್ ಸೊ ಛೋಟಾ ನಾಗ್ಪುರ್ ಪ್ಲೇಟೂ ಪಶ್ಚಿಮ ಭಾಗದಲ್ಲಿ ಬರುತ್ತೆ. ಜಾರ್ಖಂಡ್ ರಾಜ್ಯದಲ್ಲಿರ್ತಕ್ಕಂಥ ಏಕೈಕ ಒನ್ ಆ್ಯಂಡ್ ಓನ್ಲಿ ಟೈಗರ್ ರಿಸರ್ವ್ ಇನ್ ಜಾರ್ಖಂಡ್ ಸ್ಟೇಟ್. ಇನ್ನು ಡೀಟೇಲ್ಸ್ ಇದೆ, ನೋಡ್ಕೊಳ್ಳಿ PDF ಕೊಟ್ಟಾಗ ಅಂತ ಹೇಳ್ತಾರೆ. ಲೆಟ್ಸ್ ಮೂವ್ ಆನ್ ಟು ದ ಕ್ವೆಶ್ಚನ್ ನಂಬರ್ 7. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ರಾಜೆಕ್ಟ್ ಗರುಡ ಯಾವ ವಲಯಕ್ಕೆ ಸಂಬಂಧಿಸಿದೆ? ಪ್ರಾಜೆಕ್ಟ್ ಗರುಡ್ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೆಕ್ಟರ್? ಪ್ರಾಜೆಕ್ಟ್ ಗರುಡ ಅಂದರೆ ಏನದು ಬಯೋಟೆಕ್ನಾಲಜಿ ಸೆಕ್ಟರ್ಗ, ರಿನ್ಯೂವಬಲ್ ಎನರ್ಜಿಗ, ಸ್ಪೇಸ್ ಟೆಕ್ನಾಲಜಿಗೆ ಅಥವಾ ಕೃಷಿಗ? ಅಂದರೆ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಾಜೆಕ್ಟ್ ಗರುಡ. ಧ್ರುವ ಸ್ಪೇಸ್ ಸೆಕ್ಯೂರ್ಸ್ INR 105 crores RDIF backing to develop Project Garuda, advancing India's private sector 500 kg class communication satellite capability for constellation scale missions. ಏನಿಲ್ಲ, ಈಗ ನಮ್ಮಲ್ಲಿ ಸ್ಯಾಟಲೈಟ್ ಅಂದ ತಕ್ಷಣ ಬರೀ ಇಸ್ರೋದವರೇ ಡೆವಲಪ್ ಮಾಡಬೇಕಾಗಿದೆ. ಅದ್ರ ಬದಲಾಗಿ ಇವತ್ತು ಸಣ್ಣ ಸ್ಕೈ ರೂಟ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದು ನೆನ್ನೆ UPSC ಪೇಪರ್ನ ಒಂದಷ್ಟು ಕ್ವಶನ್ನ ನಾನು ಟೆಲಿಗ್ರಾಮಲ್ಲಿ ಆಗ್ತಾ ಇದೆ, ಅಲ್ಲಿ ನೋಡಿರ್ಬೋದು. ಸ್ಕೈ ರೂಟ್ ಏರೋಸ್ಪೇಸು, ಇನ್ನೊಂದು ಯಾವುದೋ ಕಾಸ್ಮೋಸ್ ಅಂತ ಯಾವುದೋ ಇರಬೇಕು. ಅದೇ ಥರ ಧ್ರುವ್ ಸ್ಪೇಸ್ ಅಂತ ಇದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರೈವೇಟ್ ಸ್ಪೇಸ್ ಸ್ಟಾರ್ಟಪ್ ಆಗುತ್ತೆ. ಅವರು 105 ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟನ್ನು ಇವತ್ತು ಪಡ್ಕೊಂಡಿದ್ದಾರೆ. ಅದರ ಉದ್ದೇಶ ಏನಂದರೆ ದೇಶದಲ್ಲಿ ಸುಮಾರು 500 kg ಇರ್ತಕ್ಕಂಥ ಕಮ್ಯುನಿಕೇಷನ್ ಸ್ಯಾಟಲೈಟನ್ನು ಡೆವಲಪ್ ಮಾಡಬೇಕು. ನಮ್ಮ ಇಸ್ರೋ ಡೆವಲಪ್ ಮಾಡ್ತಕ್ಕಂಥವು ಬಹಳ 3000-4000 kg ಇರುತ್ತೆ. ಇಲ್ಲ ತೀರಾ ಸಣ್ಣ ಸ್ಯಾಟಲೈಟ್ಗಳಿದ್ದಾವೆ. ಅದ್ರ ಮಧ್ಯದಲ್ಲಿ ಮೀಡಿಯಂ ಸ್ಯಾಟಲೈಟ್ಗಳನ್ನು ಡೆವಲಪ್ ಮಾಡೋದಕ್ಕೆ ಪ್ರಾಜೆಕ್ಟ್ ಗರುಡ ಅಂತ ತರ್ತಾ ಇದ್ದಾರೆ. ಮತ್ತು 105 ಕೋಟಿ ರೂಪಾಯಿಗಳನ್ನು ಈಗ ಆಲ್ರೆಡಿ ಧ್ರುವ್ ಸ್ಪೇಸ್ ಸೆಕ್ಯೂರ್ ಅಥವಾ ಆ ಪ್ರಾಜೆಕ್ಟನ್ನು ತೆಗೆದುಕೊಂಡಿದೆ. ಸೊ ಧ್ರುವ್ ಸ್ಪೇಸ್ ಸೆಕ್ಯೂರ್ಡ್ 105 crore ಅಂಡರ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನೋವೇಷನ್ ಫಂಡ್ ಫಾರ್ ಪ್ರಾಜೆಕ್ಟ್ ಗರುಡ. ಪ್ರಾಜೆಕ್ಟ್ ಗರುಡ ಅದಕ್ಕೆ 105 ಕೋಟಿ, ಧ್ರುವ್ ಸ್ಪೇಸ್ ಕಂಪನಿ. ಪ್ರಾಜೆಕ್ಟ್ ಗರುಡ ಒಂದು ಉಪಗ್ರಹ ವೇದಿಕೆ ಕಾರ್ಯಕ್ರಮ ಆಗಿದ್ದು, ಇದು ವಿಸ್ತರಿಸಬಲ್ಲ ಮತ್ತು ಹೆಚ್ಚಿನ ಪ್ರಮಾಣದ ಉತ್ಪಾದನೆಗಾಗಿ, ಅಂದರೆ 500 kg ತೂಕದ
ಉಪಗ್ರಹಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಮತ್ತು ಜಾಸ್ತಿ ದೊಡ್ಡ ಸಂಖ್ಯೆಯಲ್ಲಿ ಮಾಡಬೇಕನ್ನೋ ಉದ್ದೇಶಕ್ಕೆ ಪ್ರಾಜೆಕ್ಟ್ ಗರುಡವನ್ನು ತರ್ತಾ ಇದ್ದಾರೆ. ಸ್ಯಾಟಲೈಟ್ ಪ್ಲಾಟ್ಫಾರ್ಮ್ ಪ್ರೋಗ್ರಾಮ್ ಆಗುತ್ತೆ. ಸೊ ದ ಏಮ್ ಏನು ಈ ಪ್ರಾಜೆಕ್ಟ್ ಗರುಡದಂದರೆ, ಪ್ರಾಜೆಕ್ಟ್ ಗರುಡ aims to bridge the gap between the small experimental satellites and the large traditional spacecraft systems. ಇಸ್ರೋ ತಯಾರಿಸ್ತಕ್ಕಂಥ ಅತಿ ದೊಡ್ಡ ಸ್ಯಾಟಲೈಟ್ಗಳು ಒಂದು ಕಡೆ, ಸ್ಮಾಲ್ ಸ್ಯಾಟಲೈಟ್ಗಳು ಇನ್ನೊಂದು ಕಡೆ. ಅವೆರಡರ ಮಧ್ಯೆ ಗ್ಯಾಪ್ ಏನಿದೆ, ಸುಮಾರು 500 kg, 600 kg, 400 kg ಸ್ಯಾಟಲೈಟು, ಅದನ್ನು ಪ್ರಾಜೆಕ್ಟ್ ಗರುಡ ಅಂಡರಲ್ಲಿ ತರಬೇಕು ಅಂತಿದ್ದಾರೆ. ಸೊ 105 crores ಒಂದು ಪ್ರಾಜೆಕ್ಟು ಇವತ್ತು ಧ್ರುವ್ ಸ್ಪೇಸ್ ಅವರಿಗೆ ಸಿಕ್ಕಿದೆ. ದ ಪ್ಲಾಟ್ಫಾರ್ಮ್ ಈಸ್ ಡಿಸೈನ್ ಫಾರ್ ಅಪ್ಲಿಕೇಶನ್ಸ್ ಇನ್ ಟೆಲಿಕಮ್ಯುನಿಕೇಶನ್ಸ್, ನ್ಯಾಷನಲ್ ಸೆಕ್ಯೂರಿಟಿ, ಅರ್ತ್ ಅಬ್ಸರ್ವೇಷನ್ ಆ್ಯಂಡ್ ಡೇಟಾ ಡ್ರಿವನ್ ಸರ್ವಿಸಸ್. ಈ ಒಂದು ವಿವಿಧ ಏರಿಯಾಗಳ ಮೇಲೆ ನೀವು ಸ್ಯಾಟಲೈಟ್ಗಳನ್ನು ತಯಾರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪ್ರಾಜೆಕ್ಟ್ ಗರುಡವನ್ನು ಸರ್ಕಾರ ತಂದಿದೆ. ಅದರಲ್ಲಿ ಒಂದು ವಿಂಗು 105 ಕೋಟಿ ರೂಪಾಯಿಯ ಒಂದು ದೊಡ್ಡ ಪ್ರಾಜೆಕ್ಟ್ ಇವತ್ತು ಧ್ರುವ ಸ್ಪೇಸ್ಗೆ ಸಿಕ್ಕಿದೆ. ಹಾಗಾದರೆ ಧ್ರುವ ಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಇದೊಂದು ಏರೋಸ್ಪೇಸ್ ಕಂಪನಿ ಆಗುತ್ತೆ. 2012ರಲ್ಲಿ ಸ್ಥಾಪನೆ ಆಗಿತ್ತು. ಹೈದರಾಬಾದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಸಂಜಯ್ ಶ್ರೀಕಾಂತ್ ನೆಕ್ಕಂಟಿರವರು CEO ಆಗಿದ್ದಾರೆ. ಹಿಂದೆ ಬೇರೆ ಬೇರೆ ವಿಚಾರಕ್ಕೆ ಸುದ್ದಿಗೆ ಬಂದಿತ್ತು, ಬೇರೆ ಬೇರೆ ಸಣ್ಣ ಸ್ಯಾಟಲೈಟ್ಗಳ ಲಾಂಚಿಂಗ್ ಆಗಿ ಧ್ರುವ ಸ್ಪೇಸು ನೆನಪಿರ್ಬೋದು. ಸುಮಾರು 500 to 600 ಸ್ಯಾಟಲೈಟ್ಗಳನ್ನು ಆ್ಯನ್ಯುವಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ನಮ್ಮ ದೇಶದಲ್ಲಿ ಅನ್ನೋ ಉದ್ದೇಶಕ್ಕೆ ಪ್ರಾಜೆಕ್ಟ್ ಗರುಡವನ್ನು ತರ್ತಾ ಇದ್ದಾರೆ. ಅದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿರ್ಬೋದು, ಅರ್ತ್ ಅಬ್ಸರ್ವೇಷನ್ ಭೂ ಪರಿವೀಕ್ಷಣಾ ಸ್ಯಾಟಲೈಟ್ಗಳಾಗಿರ್ಬೋದು, ಅಥವಾ ಇಂಟೆಲಿಜೆನ್ಸ್ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಯಾಟಲೈಟ್ಗಳಾಗಿರ್ಬೋದು. ಸೊ ಬಿಲ್ಡಿಂಗ್ ಇಂಡಿಯಾಸ್ 500 kg ಸ್ಯಾಟಲೈಟ್ ಪ್ಲಾಟ್ಫಾರ್ಮ್ ಪ್ರಾಜೆಕ್ಟ್ ಗರುಡ, ಧ್ರುವ್ ಸ್ಪೇಸ್ಗೆ 105 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಕ್ವಶನ್ ನಂಬರ್ 8, ಭಾರತದ ಮೊದಲ ಸಣ್ಣ ಮತ್ತು ಮಧ್ಯಮ ಉದ್ಯಮ ವಾಣಿಜ್ಯ ಸೆಮಿಕಂಡಕ್ಟರ್ ಚಿಪ್ ಉತ್ಪಾದನಾ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? India's first small and medium enterprise commercial semiconductor chip production unit has been established in which state? ಅಂದರೆ ರಾಜಸ್ಥಾನದಲ್ಲಿ. ರಾಜಸ್ಥಾನ್ enters India's semiconductor map with inauguration of the state's first chip packaging facility in ಭಿವಾಡಿಯಲ್ಲಿ ಈ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಂಪನಿಯನ್ನು, ಫೆಸಿಲಿಟಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸಹಸ್ರ ಸೆಮಿಕಂಡಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದನ್ನು ಇತ್ತೀಚೆಗೆ ಅಶ್ವಿನಿ ವೈಷ್ಣವ್ ಅವರು, ಭೂಪೇಂದ್ರ ಯಾದವ್ ಅವರು ಕೇಂದ್ರದ ಮಿನಿಸ್ಟರ್ಗಳು ಉದ್ಘಾಟನೆ ಮಾಡಿದ್ರು. ಎಲ್ಲಿ ಅಂತ ಕೇಳ್ತಾರೆ, ಸಿಂಪಲ್ ಆಗಿ ಭಾರತದ ಮೊದಲ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸ್ ಕಮರ್ಷಿಯಲ್ ಸೆಮಿಕಂಡಕ್ಟರ್ ಚಿಪ್ ಪ್ರೊಡಕ್ಷನ್ನು ರಾಜಸ್ಥಾನದ ಭಿವಾಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಅಥವಾ ಉದ್ಘಾಟನೆ ಮಾಡಲಾಯಿತು. ಸುಮಾರು 50 ಎಕರೆ ಪ್ರದೇಶದಲ್ಲಿ ಈ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕ್ಲಸ್ಟರನ್ನು ಅಲ್ಲಿ ಸ್ಥಾಪಿಸಿದ್ದಾರೆ. ದ ಫೆಸಿಲಿಟಿ ಈಸ್ ಇಂಡಿಯಾಸ್ ಫಸ್ಟ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಕಮರ್ಷಿಯಲ್ ಸೆಮಿಕಂಡಕ್ಟರ್ ಚಿಪ್ ಪ್ರೊಡಕ್ಷನ್ ಯೂನಿಟ್ ಈಗ ಸ್ಥಾಪನೆ ಆಗಿದೆ. ಸಹಸ್ರ ಸೆಮಿಕಂಡಕ್ಟರ್ ಪ್ರೈವೇಟ್ ಲಿಮಿಟೆಡ್ ಅವರು ನ್ಯೂ ಚಿಪ್ ಫೆಸಿಲಿಟಿ ಇನಾಗ್ರೇಟೆಡ್ ಡೆವಲಪ್ಡ್ ಬೈ ಸಹಸ್ರ ಸೆಮಿಕಂಡಕ್ಟರ್ ಪ್ರೈವೇಟ್ ಲಿಮಿಟೆಡ್. ಸೊ ಇಲ್ಲಿ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರು ಮಾಡ್ತಾ ಹೋಗ್ತಾರೆ. ಸೊ ರಾಜಸ್ಥಾನದ ಭಿವಾಡಿಯಲ್ಲಿ ಸೆಮಿಕಂಡಕ್ಟರ್ ಪ್ಲಾಂಟ್. ರಾಜಸ್ಥಾನ ಸುದ್ದಿಗೆ ಬಂದಿರೋದ್ರಿಂದ ರಾಜಸ್ಥಾನದ ಭಾರತ ದರ್ಶನ. ರಾಜ್ಯ ರಾಜಸ್ಥಾನ, ರಾಜಧಾನಿ ಜೈಪುರ. ಯಾವಾಗ ಸ್ಥಾಪನೆ ಆಯಿತು, ಸೊ ಯಾವ ಆಡಳಿತ ಭಾಷೆ, ಯಾವುದು ಜಿಲ್ಲೆಗಳು. ಸೊ ಕಳೆದ ವಿಡಿಯೋದಲ್ಲೂ ಕೂಡ ರಾಜಸ್ಥಾನದ ಭಾರತ ದರ್ಶನ ಮಾಡಿದ್ವಿ, ಹಾಗಾಗಿ ಮತ್ತೆ ಹೇಳಕ್ಕೆ ಹೋಗಲ್ಲ. ಸೊ ನೀವೇ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ರಿ, ಇಲ್ಲ PDF ಕೊಟ್ಟಾಗ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ 9ನೇ ಪ್ರಶ್ನೆ, AI ಆಧಾರಿತ ಸಹಾಯವಾಣಿ ಅಭಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಹಿಂದೆ ಕೂಡ ಮಾತಾಡಿದ್ವಿ ಅನಿಸ್ತಾ ಇದೆ. ಸೊ ಮತ್ತೆ ಸುದ್ದಿ ಬಂದಿದೆ. ದ AI ಬೇಸ್ಡ್ ಹೆಲ್ಪ್ ಬಾಟ್ ಅಭಯ್ ವಾಸ್ ಲಾಂಚ್ಡ್ ಬೈ ವಿಚ್ ಆರ್ಗನೈಜೇಷನ್? CBI. ಅಭಯ್ ಹೆಸರು ಹೇಳ್ತಾ ಇದೆ ಅಭಯ್ ಅಂತ. CBI ಯಾಕೆ ಹೇಳ್ತಾ ಇದೆ ಅಭಯವಾಗಿರಿ ಅಂದರೆ, ಈಗ ನಿಮಗೆ CBI ನೋಟಿಸ್ ಬಂದಿದೆ, ನಾವು CBI ಆಫೀಸರ್ಸ್ ನೋಡಿ ನೋಟಿಸು ಹಂಗೆ ಹಿಂಗೆ ಅಂತೇಳಿ ಮೋಸ ಮಾಡ್ತಕ್ಕಂಥವ್ರು ಏನಿರ್ತಾರೆ ಅಂಥವ್ರು ಬಂದು ನೋಟಿಸ್ ತೋರಿಸಿದಾಗ ಆ ನೋಟಿಸು ನಿಜವಾಗಿ CBI ಹೊರಡಿಸಿದ್ದ ಅಲ್ವಾ, ಬೇಕಾ? ಆ ಅಭಯ್ ಆ್ಯಪ್ಗೆ ಹಾಕಿ ಆ ಫೋಟೋ ತೋರಿಸಿದ್ರೆ ಅಭಯ್ ಆ್ಯಪ್ ಹೇಳುತ್ತೆ ಇಲ್ಲ ಇದು ಫೇಕಾ, ಇದು ನಿಜನಾ, ಏನು ಮಾಡ್ಬೇಕು ನೆಕ್ಸ್ಟು. ಓಕೆ, ಸೊ ಅದೇ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಲಾಂಚ್ಡ್ ಆನ್ AI ಬೇಸ್ಡ್ ಹೆಲ್ಪ್ ಬಾಟ್ ಕಾಲ್ಡ್ ಅಭಯ್ ಫಾರ್ ಅಥೆಂಟಿಕೇಶನ್ ಆಫ್ CBI ನೋಟಿಸಸ್. ಓಕೆ,
ಎ ಸಿಸ್ಟಮ್ ಡಿಸೈನ್ ಟು ಪ್ರೊಟೆಕ್ಟ್ ದ ಸಿಟಿಜನ್ಸ್ ಫ್ರಮ್ ದ ಗ್ರೋಯಿಂಗ್ ಮೆನೇಸ್ ಆಫ್ ದ ಸೈಬರ್ ಫ್ರಾಡ್ ಆ್ಯಂಡ್ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸ್. ಇವತ್ತು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮಿಂದ ಎಷ್ಟೋ ಕೋಟಿ, ಮೊನ್ನೆ ಬೆಂಗಳೂರಲ್ಲೇ ಒಂದು ಕೇಸ್ ಆಯಿತು, ನೋಡಿದ್ವಿ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಲಾಂಚ್ಡ್ AI ಬೇಸ್ಡ್ ಹೆಲ್ಪ್ ಬಾಟ್ ಅಭಯ್. ಅಭಯ್ನ ವಿಸ್ತೃತ ರೂಪ AI ಬೇಸ್ಡ್ ಹೆಲ್ಪ್ ಬಾಟ್ ಫಾರ್ ಅಥೆಂಟಿಕೇಶನ್ ಆಫ್ ಯುವರ್ ನೋಟಿಸ್. ಅಭಯ್ AI ಬೇಸ್ಡ್ H ಅಂದರೆ ಹೆಲ್ಪ್ ಬಾಟ್ ಫಾರ್ ಅಥೆಂಟಿಕೇಶನ್ ಆಫ್ ಯುವರ್ ನೋಟಿಸ್. ನಿಮ್ಮ ನೋಟಿಸ್ನ ದೃಢೀಕರಣಕ್ಕಾಗಿ AI ಆಧಾರಿತ ಸಹಾಯವಾಣಿ ಅಭಯ್ AI ಚಾಟ್ ಬಾಟ್ ಆಗುತ್ತೆ. ಓಕೆ, ಇಟ್ ಈಸ್ ಇಂಡಿಯಾಸ್ ಫಸ್ಟ್ ರಿಯಲ್ ಟೈಮ್ AI ಪವರ್ಡ್ ನೋಟಿಸ್ ವೆರಿಫಿಕೇಶನ್ ಪ್ಲಾಟ್ಫಾರ್ಮ್ ಡಿಸೈನ್ ಟು ಕಾಂಬ್ಯಾಟ್ ದ ಸೈಬರ್ ಫ್ರಾಡ್. Users can upload the scanned copies of the notices after OTP verification and the system identifies whether the notice is genuine or fake. ನೋಟಿಸ್ ಅಂತ ತೋರಿಸಿದ್ರೆ ಆ ನೋಟಿಸನ್ನು ತಗೊಂಡು ಅಭಯ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿದರೆ ಅದು ಹೇಳುತ್ತೆ ಇದು ಜೆನ್ಯೂನಾ ಫೇಕಾ ಅಂತ. ರೈಟ್. ಸೊ ಅಭಯ್ AI ಬೇಸ್ಡ್ ಹೆಲ್ಪ್ ಬಾಟ್ ಫಾರ್ ಅಥೆಂಟಿಕೇಶನ್ ಆಫ್ ಯುವರ್ ನೋಟಿಸಸ್, ಅಭಯ್. ಓಕೆ, CBI ಲಾಂಚ್ ಮಾಡಿದೆ. ಇನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ 1963 ಸ್ಥಾಪನೆ ಥ್ರೂ ದ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಪ್ರವೀಣ್ ಸೂದ್ ಅವರು CBI ಡೈರೆಕ್ಟರ್ ಆಗಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದವರು. ಇನ್ನು ಕ್ವಶನ್ ನಂಬರ್ 10, ಅಂತಾರಾಷ್ಟ್ರೀಯ ಕ್ಯಾಪ್ಟಗನ್ ಮಾದಕ ವಸ್ತು ಕಳ್ಳ ಸಾಗಣೆ ಜಾಲದ ವಿರುದ್ಧ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅವರು ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು? What is the name of the operation launched by the Narcotics Control Bureau against an international captagon drug trafficking network ಅಂತ. ಏನಿದು ಕ್ಯಾಪ್ಟಗನ್ ಅಂತ ನನಗೂ ಕುತೂಹಲ ಆಯ್ತು, ಏನಿದು ಹೊಸ ವರ್ಡ್ ಅಲ್ವಾ ಅಂತ. ಈ ಕ್ಯಾಪ್ಟಗನ್ ಅಂತಕ್ಕಂಥ ಒಂದು ಡ್ರಗ್ ಏನು ಮಾಡುತ್ತಂತೆ, ಏನು ಅದನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಹೆಚ್ಚಿನ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಉತ್ತೇಜನ ಕೊಡುತ್ತಂತೆ, ಮತ್ತು ಯಾವುದೇ ಭಯ, ಅಂಜಿಕೆ, ಹೆದರಿಕೆ ಇಲ್ಲದೆ ಧೈರ್ಯವಾಗಿ ಮುನ್ನುಗ್ಗೋದಕ್ಕೆ ಪ್ರೇರೇಪಣೆ ಕೊಡುತ್ತಂತೆ. ಇಂಥ ಒಂದು ಕ್ಯಾಪ್ಟಗನ್ ಡ್ರಗ್ಗು ಸಾಮಾನ್ಯವಾಗಿ ಮಧ್ಯ ಏಷ್ಯಾ ಅಥವಾ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಅಥವಾ ಭಯೋತ್ಪಾದನೆ ನಡೆಸ್ತಕ್ಕಂಥ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತಂತೆ. ಯಾಕಂದರೆ ಭಯೋತ್ಪಾದನೆ ಮಾಡ್ತಕ್ಕಂಥವ್ರು ಅಲ್ಲಿ ಏನು ಇನ್ನೊಬ್ಬರನ್ನ ಸಾಯಿಸ್ಬೇಕಂದ್ರೆ ಎಷ್ಟು ಧೈರ್ಯ ಇರಬೇಕು ನೋಡಿ ಅವ್ರಿಗೆ. ಅಂಥ ವಿಧ್ವಂಸವನ್ನು ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಾನವ ಸಹಜ ಭಯ ಅನ್ನೋದು ಇದ್ದೇ ಇರುತ್ತೆ ಯಾರಿಗೇ ಆಗಲಿ, ಮನುಷ್ಯನ ಮೇಲೆ. ಆದರೆ ಈ ಕ್ಯಾಪ್ಟಗನ್ ಅಂತಕ್ಕಂಥ ಡ್ರಗ್ಗನ್ನು ತೆಗೆದುಕೊಂಡಾಗ ಅವೆಲ್ಲವುಗಳನ್ನು ಮೀರಿ ಮನುಷ್ಯ ವಿಧ್ವಂಸಕ್ಕೆ ಕೈ ಹಾಕ್ತಕ್ಕಂಥ ಒಂದು ಉತ್ತೇಜನವನ್ನು ನೀಡುವ ಡ್ರಗ್ ಆಗುತ್ತಂತೆ. ಇದು ಭಾರತದಿಂದ ಬೇರೆ ಯಾವುದೋ ದೇಶಗಳಿಗೆ ಹೋಗ್ತಾ ಇತ್ತು. ಅದನ್ನು ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದವರು ಹಿಡಿದಿದ್ದಾರೆ, ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಆಪರೇಷನ್ ಹೆಸರು, ಆಪರೇಷನ್ ಹೆಸರೇನು ಅಂತಕ್ಕಂಥದ್ದು ಆಪರೇಷನ್ ಪ್ರಹಾರ್, ಆಪರೇಷನ್ ರೇಸ್ ಬಿಲ್, ಆಪರೇಷನ್ ತ್ರಿಶೂಲ್, ಆಪರೇಷನ್ ಸುರಕ್ಷಾ. ಆಪರೇಷನ್ ರೇಸ್ ಬಿಲ್ ಏನಿದೆ ನೋಡೋಣ. ಆಪರೇಷನ್ ರೇಸ್ ಬಿಲ್, NCB busts international drug trafficking network, makes India's first seizure of the Captagon. So Narcotics Control Bureau busted an international synthetic drug trafficking network under the Operation Race Bill. ಆಪರೇಷನ್ ರೇಸ್ ಬಿಲ್ ಅಂತಕ್ಕಂಥ ಒಂದು ಆಪರೇಷನ್ ಅಡಿಯಲ್ಲಿ ನಮ್ಮ NCBದವರು, ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಏನಿದೆ, ಅವರು ಅಂತಾರಾಷ್ಟ್ರೀಯ ವಿಶ್ಲೇಷಿತ ಮಾದಕ ವಸ್ತು ಕಳ್ಳ ಸಾಗಣೆ ಜಾಲವನ್ನು ಭೇದಿಸಿದ್ದಾರೆ. ಈ ಕಾರ್ಯಾಚರಣೆಯ ಸಮಯದಲ್ಲಿ ಸುಮಾರು 227 kg ಕ್ಯಾಪ್ಟಗನ್ ಮಾತ್ರೆಗಳು ಮತ್ತು ಪುಡಿಯನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು ಒಬ್ಬ ವ್ಯಕ್ತಿಯನ್ನು ಕೂಡ ಬಂಧಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ನಮ್ಮ NDPS ಕಾಯ್ದೆ ಪ್ರಕಾರ ಅದು ಏನು ಇಲ್ಲೀಗಲ್ ಆಗುತ್ತೆ. ಕ್ಯಾಪ್ಟಗನ್ ಕಂಟೇನ್ಸ್ ಎ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಫೆನಿಟೆಲಿನ್ ಆ್ಯಂಡ್ ಆಂಫಿಟಮೈನ್ ಅಂತೆ. ಏನು ಫೆನಿಟೆಲಿನ್ ಮತ್ತು ಆಂಫಿಟಮೈನ್ ಅಂತಕ್ಕಂಥ ಸಬ್ಸ್ಟೆನ್ಸಸ್ಸನ್ನು ಆ ಕ್ಯಾಪ್ಟಗನ್ ಮಾತ್ರೆಗಳು ಒಳಗೊಂಡಿರ್ತವೆ, ವಿಚ್ ಇಸ್ ಆ್ಯಕ್ಚುಲಿ ರೆಗ್ಯುಲೇಟೆಡ್ ಅಂಡರ್ ದ NDPS ಆ್ಯಕ್ಟ್. NDPS ಆ್ಯಕ್ಟ್ ಮುಖಾಂತರ ಅವುಗಳನ್ನು ಬಳಸೋ ಆಗಿಲ್ವಂತೆ ರೆಗ್ಯುಲೇಟ್ ಮಾಡಿದ್ದಾರೆ. This was India's first ever seizure of the Captagon, often referred to as a jihadi drug.
ಜಿಹಾದಿ ಡ್ರಗ್ ಅಂತಲೇ ಕರೀತಾರಂತೆ ಕ್ಯಾಪ್ಟಗನ್ ಡ್ರಗ್ಗಳನ್ನ. ಸಾಮಾನ್ಯವಾಗಿ ಮಾದಕ ವಸ್ತು ರವಾನೆಯನ್ನು ಮಧ್ಯಪ್ರಾಚ್ಯ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದರಂತೆ. ಮಾತ್ರೆಗಳನ್ನು ನೋಡ್ಬೋದು ಪ್ಯಾಕೆಟ್ಗಳಲ್ಲಿ ಯಾವ ರೀತಿಯಾಗಿದ್ದಾವೆ. ಆಪರೇಷನ್ ರೆಸ್ಪಿಲ್ 227 kg ಕ್ಯಾಪ್ಟಗನ್ ಸೀಸ್ಡ್. ಈ ರೀತಿ ಮಾತ್ರೆಗಳ ರೂಪದಲ್ಲಿರುತ್ತೆ, ಪೌಡರ್ ರೂಪದಲ್ಲಿ ಇರ್ತಂತೆ ಕ್ಯಾಪ್ಟಗನ್. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ 17 ಮಾರ್ಚ್ 1986 ಸ್ಥಾಪನೆ. ಕೇಂದ್ರದ ಗೃಹ ಖಾತೆಗಳ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿರುತ್ತೆ. ಹಾಗೆ ಅಮಿತ್ ಶಾ ಅವರು ಇದರ ಮಿನಿಸ್ಟ್ರಿ ಇದ್ದಾರೆ ಮತ್ತು ಅನುರಾಗ್ ಗಾರ್ಗ್ ಅವರು ಪ್ರಸ್ತುತ ಅದರ ಮುಖ್ಯಸ್ಥರಾಗಿದ್ದಾರೆ. ಇಷ್ಟು ಕ್ಲಾಸ್ ನಂಬರ್ 1130 ಮತ್ತು ಮೇ 2026 ಪಾರ್ಟ್ 8 ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ನ ಪಾರ್ಟ್ ವೈಸ್ PDF ಕೇಳ್ತಾ ಇದ್ರಿ. ಈ ವಿಡಿಯೋ ಮುಗಿದ ನಂತರ ಸ್ವಲ್ಪ ಹೊತ್ತಿನಲ್ಲಿ ಇದರ PDF ಅಪ್ಲೋಡ್ ಮಾಡ್ತೀವಿ, ತಗೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.